ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಅಶ್ವದೇವಿತ್ ಕೂಡ ಜಾಯಿನ್ ಆಗಿದ್ದಾರೆ. ಅಶ್ವದೇವಿತ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಬಹಳ ಮುಖ್ಯವಾದಂಥ ವಿಚಾರ. ಇದು ಕೇವಲ ಸರ್ಕಾರ ಏನು ಮಾಡುತ್ತೆ ಅಥವಾ ನಾವೇನು ಮಾಡ್ತೀವಿ ಅನ್ನೋದಕ್ಕಿಂತ ಇಬ್ಬರೂ ಕೂಡ ಇನ್ಕ್ಲೂಸಿವ್ ಆಗಿ ಮಾಡುವಂಥ ವಿಚಾರ. ಅದರಲ್ಲೂ ಕೂಡ ಈಗ ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರ್ತೀರಿ. ಕುಡಿಯೋದಕ್ಕೂ ಕೂಡ ನೀರು ಇಲ್ಲದೆ ಇರುವಂತಹ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಹಾಗಾದರೆ ನಾವು ಏನು ಮಾಡಬಹುದಿತ್ತು ಅಥವಾ ದಿಸ್ ಇಸ್ ನಾಟ್ ಟೂ ಲೇಟ್, ಈಗಲೂ ಕೂಡ ಏನು ಮಾಡಬಹುದು ಅನ್ನುವಂಥ ವಿಚಾರ. ಕೆರೆಗಳು ಹಿಂದಿನ ಕಾಲದಲ್ಲಿ ಅಂದರೆ ಒಂದು 10-20 ವರ್ಷದ ಹಿಂದೆ ಎಷ್ಟಿದ್ವು, ಈಗ ಎಷ್ಟಿದೆ ಅನ್ನೋದು ಗೊತ್ತೇ ಇದೆ. ರಾಜ್ಯದಲ್ಲಿ ಭೀಕರ ಬರಗಾಲದ ಕಾರ್ಮೋಡ ಆವರಿಸಿದೆ. ಜನರ ದಾಹ ನೀಗಿಸಬೇಕಿದ್ದಂತಹ ಕೆರೆಗಳು ಅಧ್ವಾನ ಆಗೋಗಿದೆ. ಗಬ್ಬೆದು ಹೋಗಿದೆ ರಾಜ್ಯದ ಬಹುತೇಕ ಕೆರೆ ನದಿಗಳು. ಕುಡಿಯೋ ನೀರಿನ ಮೂಲ ಇಲ್ಲ, ಕುಡಿಯೋದಕ್ಕೂ ಇರುವಂಥ ನೀರು ಯೋಗ್ಯ ಅಲ್ಲ, ದನಕರುಗಳಿಗೂ ಕೂಡ ಡೇಂಜರ್. ಜೊತೆಗೆ ಈ A-B ಗ್ರೇಡ್ ಇರೋ ಕೆರೆಗಳು, C-D ಗ್ರೇಡ್ ಕೆರೆಗಳು ಇದೆಲ್ಲವೂ ಕೂಡ ಶುದ್ಧೀಕರಣ ಅಥವಾ ಸಂಸ್ಕರಣೆ ಸರಿಯಾಗಿ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಈ ಇರುವಂಥ ಕೆರೆಗಳ ನೀರಿನಲ್ಲಿ ಸಂಸ್ಕರಣೆ ಆದಂಥ ನೀರನ್ನು ಬಳಸೋದಕ್ಕೂ ಕೂಡ ಯೋಗ್ಯವಿಲ್ಲದಂಥ ರೀತಿಯಲ್ಲಿದೆ. ನೋಡಿ, ರಾಜ್ಯದಲ್ಲಿ ಭೀಕರ ಬರಗಾಲದ ಆತಂಕ ಶುರುವಾಗಿದೆ. ಆದರೆ ಸ್ಥಳೀಯ ಆಡಳಿತ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಜನರ ದಾಹವನ್ನು ತೀರಿಸ್ಬೋದು. ಪರಿಹಾರ ಬೇರೆಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ಇವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಸಾಕು, ಆತಂಕವನ್ನು ದೂರ ಮಾಡ್ಬೋದು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ರಾಜ್ಯದ ಬಹುತೇಕ ನದಿ ಕೆರೆಗಳು ಮಲಿನ, ಕುಡಿಯಲು ಯೋಗ್ಯವಾಗಿಲ್ಲ ನದಿಗಳ ನೀರು. ನದಿ ಕೆರೆಗಳಿಗೂ ನೀಡಬೇಕಾ ಪೊಲೀಸ್ ಭದ್ರತೆ? ರಾಜ್ಯದಲ್ಲಿ ಬರದ ಕಾರ್ಮೋಡ ಆವರಿಸಿದೆ. ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಮಧ್ಯೆ ಕರ್ನಾಟಕದ ಜೀವನದಿಗಳು, ಉಪನದಿಗಳು ಮತ್ತು ಕೆರೆಗಳು ಮಲಿನವಾಗಿರುವ ಕುರಿತು ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೀಡಿದೆ. ರಾಜ್ಯದಲ್ಲಿ ಹರಿತಾ ಇರುವಂತಹ ಬಹುತೇಕ ಎಲ್ಲ ನದಿಗಳು ಕಲುಷಿತಗೊಂಡಿರುವ ಆಘಾತಕಾರಿ ವರದಿ ಹೊರಬಂದಿದೆ. ರಾಜ್ಯದ ನದಿಗಳ ಪರಿಸ್ಥಿತಿ ಕುಡಿಯುವುದಕ್ಕಷ್ಟೇ ಅಲ್ಲದೆ ಈ ನದಿಗಳಲ್ಲಿ ಸ್ನಾನ ಮಾಡಿದ್ರೂ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಳವಾಗಿದೆ. ಸಾಮಾನ್ಯವಾಗಿ ಕುಡಿಯುವ ನೀರು A ಗ್ರೇಡ್ನಲ್ಲಿ ಇರಬೇಕು, ಆದರೆ ಬಹುತೇಕ ನದಿಗಳ ನೀರು C ಮತ್ತು D ಗ್ರೇಡ್ ಹಂತಕ್ಕೆ ತಲುಪಿದೆ. D ಗ್ರೇಡ್ ಹಂತಕ್ಕೆ ತಲುಪಿ ಸಂಪೂರ್ಣವಾಗಿ ಮಲಿನಗೊಂಡಿದ್ದು ಜಲಚರಗಳು ವಾಸಿಸಲು ಮತ್ತು ಕಾರ್ಖಾನೆಗಳ ಯಂತ್ರಗಳ ಸ್ವಚ್ಛತೆಗೆ ಮಾತ್ರ ಸೂಕ್ತ ಎಂಬ ಪರಿಸ್ಥಿತಿಯಲ್ಲಿದೆ. ಹೀಗೆ ಮುಂದುವರೆದರೆ ಎಲ್ಲ ನದಿಗಳು ಹಾಗೂ ಕೆರೆಗಳು D ಗ್ರೇಡ್ ಹಂತಕ್ಕೆ ಹೋಗುವ ಆತಂಕ ಶುರುವಾಗಿದೆ. ಇನ್ನು ಯಾವ ಗ್ರೇಡ್ ನೀರು ಯಾವ ಬಳಕೆಗೆ ಯೋಗ್ಯ ಅಂತ ನೋಡೋದಾದ್ರೆ ಗುಣಮಟ್ಟವೇ ಮಾನದಂಡ. ಕ್ಲಾಸ್ A ಗ್ರೇಡ್ ಕುಡಿಯುವ ನೀರು ಸಂಸ್ಕರಣೆ ಬಳಿಕ ಕುಡಿಯಬಹುದಾಗಿದೆ. ಕ್ಲಾಸ್ B ನೀರು ಹೊರಾಂಗಣ ಸ್ನಾನಕ್ಕೆ ಯೋಗ್ಯವಾಗಿದೆ. ಕ್ಲಾಸ್ C ಶುದ್ಧೀಕರಣದ ನಂತರ ಕುಡಿಯುವಂಥದ್ದು. ಕ್ಲಾಸ್ D ಜಲಚರ ಪ್ರಾಣಿಗಳು ವಾಸಿಸಲು ಉಪಯುಕ್ತವಾಗಿದೆ. ಕ್ಲಾಸ್ C ಕೃಷಿ ಕಾರ್ಖಾನೆ ಯಂತ್ರಗಳ ತೊಳೆಯಲು ಸೂಕ್ತವಾಗಿದೆ. ನಾವೇ ಆ ವರದಿಗೆ ಕಾರಣ ಆದದ್ದು. ಆ ಸ್ಯಾಂಪಲ್ ಟೆಸ್ಟಲ್ಲಿ ಬಂದಂಥ ವಾಟರ್ ಗ್ರೇಡ್ ಏನಿತ್ತು ಅದು ಇವತ್ತು ಸಮರ್ಪಕವಾದ್ದಲ್ಲ. ಪ್ರಾಣಿ ಪಕ್ಷಿಗಳಿಗೆ ಮತ್ತು ಜನರಿಗೆ ಇದರಿಂದ ಅಪಾಯನೂ ಆಗುತ್ತೆ. ಅಂತರ್ಜಲಕ್ಕೂ ಕೆಲವೊಂದು ಜಾಗದಲ್ಲಿ ತೊಂದರೆ ಆಗ್ತಾಯಿದೆ. ಹಾಗಾಗಿ ಹಲವಾರು ಉದ್ದಿಮೆ ಮತ್ತು ಯಾವುದು ಈ ಒಂದು ಸಿವೇಜ್ ವಿಚಾರದಲ್ಲಿ ವಿತೌಟ್ ಟ್ರೀಟ್ಮೆಂಟ್ ಎಲ್ಲಿ ಅದು ನದಿ ಮೂಲನೋ ಕೊಳನೋ ಕೆರೆನೋ ಸೇರ್ತಾ ಇದೆ, ಅವುಗಳಿಗೆ ತಲುಪೋದಕ್ಕೂ ಮೊದಲೇ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳನ್ನ ಹಾಕಿ ಒಂದು ನಿರ್ದಿಷ್ಟವಾಗಿ ಅವನ್ನು ಟ್ರೀಟ್ ಮಾಡಬೇಕು ಅನ್ನೋಂಥ ಸೂಚನೆ ಕೊಟ್ಟಿದ್ದೀವಿ. ಕೆರೆಗಳ ಮತ್ತು ನದಿಗಳು ಹಾಗೂ ಉಪನದಿಗಳ ಪರಿಸ್ಥಿತಿ ಹದಗೆಟ್ಟಿದೆ. ಬೆಂಗಳೂರಲ್ಲಿರುವಂತಹ ಕೆರೆಗಳು ಕೂಡ ಅಪಾಯದ ಮಟ್ಟವನ್ನು ತಲುಪಿವೆ. ಬಹುತೇಕ ಕೆರೆಗಳು D ಗ್ರೇಡ್ನಲ್ಲಿವೆ. ಬೆಂಗಳೂರಲ್ಲಿರುವಂತಹ 123 ಕೆರೆಗಳು ಅಪಾಯದ ಸ್ಥಿತಿಯಲ್ಲಿದೆ. ಬಹುತೇಕ ಎಲ್ಲ ಕೆರೆಗಳು D ಗ್ರೇಡ್ಗೆ ತಲುಪಿಯಾಗಿದೆ. ಈಗಾಗಲೇ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ಬೆಂಗಳೂರಲ್ಲಿರುವಂತಹ ಕೆರೆಗಳು ಮತ್ತಷ್ಟು ಹದಗೆಡುವ ಸಾಧ್ಯತೆ ಇದೆ.
ಕೆರೆಗಳ ರಕ್ಷಣೆ ಮಾಡದೆ ಹೋದಲ್ಲಿ ಮತ್ತಷ್ಟು ಸಮಸ್ಯೆ ಎದುರಾಗುವ ಆತಂಕವನ್ನು ತಜ್ಞರು ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಆದಷ್ಟು ಕೆರೆ ಹಾಗೂ ನದಿಗಳಿಗೆ ಜನ ಪ್ರವೇಶ ಮಾಡದಂತೆ ಎಚ್ಚರಿಕೆ ವಹಿಸುವುದರ ಜೊತೆಗೆ ಕೆಲ ಪ್ರಮುಖ ನದಿಗಳಿಗೆ ಪೊಲೀಸ್ ಭದ್ರತೆ ನೀಡುವಂತೆ ಸಲಹೆ ನೀಡಿದ್ದಾರೆ. ಅವಾಗ ಏನು ಮಾಡಬೇಕು, ಈ ವರ್ಷದ ಅದೇ ವಿಧಿ ಇಲ್ಲ, ಅಲ್ಲಿ ಸೆಕ್ಯೂರಿಟಿ ಹಾಕಬೇಕು. 4 ರಿಸರ್ವಾಯರಲ್ಲೂ ಸೆಕ್ಯೂರಿಟಿ ಹಾಕಿ ಅಲ್ಲಿ ಹೋಗಿ ದನ ಬಿಟ್ಟು ದನ ಮಾಡ್ಕೊಳ್ಳೋಕ್ಕೆ ಅಥವಾ ಇವರು ಟಾಯ್ಲೆಟ್ಗೆ ಹೋಗಿ ಅಲ್ಲಿ ತೊಳ್ಕೊಳ್ಳೋದು, ಇಂಥ ವ್ಯವಸ್ಥೆ, ಬಟ್ಟೆ ಒಗೆಯೋದು, ಸ್ನಾನ ಮಾಡೋದು, ಇಂಥವು ಯಾವುದು ಅದನ್ನು ಮಾಡಲಿಕ್ಕೆ ಬಿಡ್ಕೊಡ್ದು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಕೆರೆ ಹಾಗೂ ನದಿಗಳ ಸಂರಕ್ಷಣೆಗೆ ಮುಂದಾಗಬೇಕಿದೆ. ಇಲ್ಲದಿದ್ದರೆ ಕೆರೆ ನದಿಗಳು ಯಾವುದೇ ಉಪಯೋಗಕ್ಕೆ ಬಾರದಂತೆ ಆಗುವುದಂತೂ ಸುಳ್ಳಲ್ಲ. ನಿಜ, ಜನರು ಬದುಕಬೇಕು ಅಂತಂದ್ರೆ ಶುದ್ಧ ಗಾಳಿ, ಶುದ್ಧ ನೀರು ಇರಲೇಬೇಕು. ಅದು ಇಲ್ಲ ಅಂತಂದ್ರೆ ಬದುಕೋದು ಕೂಡ ಅಷ್ಟೇ ಕಷ್ಟ. ಆರೋಗ್ಯದ ಮೇಲೆ ಇದು ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇದೆ. ಈ GBA ಎಲ್ಲ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡ್ತು, ಜೊತೆಗೆ ಕರಿದ ತಿಂಡಿಗಳನ್ನ, ಕಲರ್ಗಳನ್ನೆಲ್ಲ ಬ್ಯಾನ್ ಮಾಡಿದ್ವು. ಆದ್ರೆ ಕುಡಿಯೋದಕ್ಕೆ ನೀರೇ ಇಲ್ಲದೆ ಇರುವಂತಹ ಪರಿಸ್ಥಿತಿ ಈಗ ಸದ್ಯಕ್ಕಿದೆ. ಅದ್ರ ಬಗ್ಗೆ ನೀವು ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಗಮನ ಹರಿಸಬೇಕಾಗಿದೆ. ಕುಡಿಯುವಂತ ನೀರು ಈ pH ಲೆವೆಲ್ ಆಗಿರ್ಬೋದು ಅಥವಾ ಗುಣಮಟ್ಟ ಆಗಿರ್ಬೋದು ಹೇಗಿರಬೇಕು ಅನ್ನುವಂಥ ಒಂದಷ್ಟು ಮಾನದಂಡಗಳಂತೂ ಇದೆ. ಆದ್ರೆ ಆ ಮಾನದಂಡಗಳ ಪ್ರಕಾರ ನೀರಿದೆಯಾ ಅನ್ನೋ ಪ್ರಶ್ನೆ. pH ಲೆವೆಲ್ ದಿವಿತ್ 6.5ರಿಂದ 8.5 ಕೂಡ pH ಲೆವೆಲ್ ಇರಬೇಕು. ಅದನ್ನ ಕುಡಿಯೋದಕ್ಕೆ ಯೋಗ್ಯ ಅಂದ್ರೆ ಕ್ಲಾಸ್ A ಅಂತ ವರ್ಗೀಕರಣ ಮಾಡ್ತಾರೆ. ಅದನ್ನೆಲ್ಲ ಅವರು ಹೋಗಿ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅದನ್ನ ಯೋಗ್ಯ ಇದೆಯಾ ಇಲ್ವೋ ಅಂತ ನೋಡ್ಬೋದಲ್ಲ, ಅದನ್ನು ಕೂಡ ಮಾಡಲ್ಲ. ನಿಜ. ಅದ್ರ ಜೊತೆಲಿ ಈ ಜಲಚರಗಳು ವಾಸಿಸಬೇಕು ಅಂತಂದ್ರೂ ಕೂಡ pH ಲೆವೆಲ್ 3 ಇದ್ರೆ ಜಲಚರಗಳೇ ಸತ್ತು ಹೋಗುತ್ತೆ. ಅಂದ್ರೆ ಅದಕ್ಕಿಂತ ಕಡಿಮೆ ಇದ್ರೆ ಆಕ್ಸಿಜನ್ ಲೆವೆಲ್ ಕೂಡ ಇಲ್ಲ. ಆಕ್ಸಿಜನ್ ಲೆವೆಲ್ ಕೂಡ ಈ ಮೀನು ಬದುಕಬೇಕು ಅಂತಂದ್ರೂ ಕೂಡ 5ರಿಂದ 15 ಮಿಲಿಗ್ರಾಮ್ ಆಕ್ಸಿಜನ್ ಇರಬೇಕು. ಅಂತ ಕೆರೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇಲ್ಲ. ನಾನು ಆರಂಭದಲ್ಲೇ ಹೇಳಿದ ಹಾಗೆ ಇದು ಒಂದು ರೀತಿಯಲ್ಲಿ ಇನ್ಕ್ಲೂಸಿವ್ ಎಫರ್ಟ್. ನಾವು ಹಾಗೆ ಸರ್ಕಾರ ಕೆರೆಗಳನ್ನು ಉಳಿಸಿ ಅಭಿವೃದ್ಧಿ ಪಡಿಸಬೇಕಾಗಿದೆ. ಅದರ ಬಗ್ಗೆ ಧ್ವನಿಯನ್ನಂತೂ ಎತ್ತಲೇಬೇಕಾಗಿದೆ. ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ನಾವು ನಿಮಗೆ ಕಲ್ಪಿಸಿಕೊಡ್ತಾ ಇದ್ದೀವಿ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಬಹುದು. ರಾಜ್ಯದಲ್ಲಿರುವಂತಹ ಬಹುತೇಕ ಕೆರೆ, ನದಿಗಳೆಲ್ಲವೂ ಕೂಡ ಕಲುಷಿತಗೊಂಡಿದೆ. ಇರುವಂತಹ ಒಂದಷ್ಟು ಕೆರೆಗಳನ್ನ ಅತಿಕ್ರಮಣ ಮಾಡಿಕೊಂಡಿದ್ದಾಗಿದೆ. ಈ ಸಿಟಿ ಆಫ್ ಲೇಕ್ಸ್ ಅಂತ ಬೆಂಗಳೂರನ್ನ ಹೇಳ್ತಾ ಇದ್ರು. ಆದ್ರೆ ಈ ಸಿಟಿ ಆಫ್ ಲೇಕ್ಸ್ ಕಾಂಕ್ರೀಟ್ ಕಾಡಾಗಿ ಹೋಗಿದೆ. ಎಲ್ಲಿದೆ? ಆರಂಭದಲ್ಲಿ 900 ಕೆರೆಗಳಿದ್ವಂತೆ ಕೆಂಪೇಗೌಡರು ರಚನೆ ಮಾಡಿದಂತ ಸಂದರ್ಭದಲ್ಲಿ. ಆ ನಂತರ 1960ರಲ್ಲಿ 280 ಕೆರೆಗಳಾಗೋದ್ವು. ಈಗ ಒನ್ ಆಫ್ ದಿ ಲೇಟೆಸ್ಟ್ ರಿಪೋರ್ಟ್ ಅನ್ನ ನಾವು ಗಮನಿಸ್ತಾ ಇದ್ರೆ 123 ಕೆರೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದರಲ್ಲೂ ಕೂಡ ಎಷ್ಟು ಕೆರೆಗಳು ಸರಿ ಇದೆ? ಈ ಅರ್ಕಾವತಿ ಆಗಿರ್ಬೋದು, ವೃಷಭಾವತಿ ಜಲಾಶಯಗಳು ಎಲ್ಲವೂ ಕೂಡ ನಮ್ಗೆ ಕುಡಿಯೋದಕ್ಕೆ ನೀರನ್ನ ಕೊಡ್ತಾ ಇದ್ವು. ಆದ್ರೆ ಈಗ 100 ಕಿಲೋಮೀಟರ್ ಕಾವೇರಿ ನೀರಿಲ್ಲ ಅಂತಂದ್ರೆ, ಒಂದಿನ ಇಲ್ಲ ಬಂದಿಲ್ಲ ಅಂತಂದ್ರೆ ಬದುಕೋದಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ. ಹಾಗಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ಬರಗಾಲದ ಸಮಯದಲ್ಲಿ ಜನರ ದಾಹ ನೀಗಿಸಬೇಕಾಗಿದ್ದಂತ ಈ ಕೆರೆಗಳು ಗಬ್ಬೆದ್ದು ಹೋಗಿದೆ. ಸರ್ಕಾರ ಏನ್ ಮಾಡಬೇಕು? ಜೊತೆಗೆ ನಮ್ಮ ಕರ್ತವ್ಯ ಕೂಡ ಇದೆ, ನಮ್ಮ ನಿರ್ಲಕ್ಷ್ಯ ಕೂಡ ಅಷ್ಟೇ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ಕರೆ ಮಾಡಿ ತಿಳಿಸಿ. ಅಷ್ಟೇ ಅಲ್ಲ, ನಮ್ಮ ವಾಟ್ಸಪ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕೂಡ ನಮಗೆ ಮೆಸೇಜ್ ಮಾಡಬಹುದು. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ, ಎಕ್ಸ್ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅದನ್ನ ಕೂಡ ಹಂಚಿಕೊಳ್ಳಬಹುದು. ರಾಜ್ಯದ ಕೆರೆಯನ್ನ ಉಳಿಸುವಂತ ಕರ್ತವ್ಯ ನಮ್ಮ ಮೇಲಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ಅಷ್ಟೇ ಮುಖ್ಯ. ನೋಡಿ, ಈ ಕೆರೆಗಳು ಅನ್ನೋ ಟಾಪಿಕ್ ಬಂದಾಗ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದ್ರೆ ಈಗ ನೀವು ಹೇಳ್ತಿದ್ರಿ ಕೆಂಪೇಗೌಡರ ಕಾಲದಲ್ಲಿ 900 ಕೆರೆ ಇದ್ದು ಈಗ 123 ಬಂದಿದೆ ಅಂತ ಹೇಳಲಾಗ್ತದೆ. ಹಂಗಾರೆ ಆ ಕೆರೆಗಳೆಲ್ಲ ಏನಾದವು? ಅವನ್ನೆಲ್ಲ ಮಟ್ಟ ಮಾಡಿ ಅದ್ರ ಮೇಲೆ ಬಿಲ್ಡಿಂಗ್ಗಳನ್ನ ಕಟ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ GBA ಅಥವಾ ಬೆಂಗಳೂರು ಅಥಾರಿಟಿ ಏನು ಮಾಡ್ತಾ ಇದೆ ಅದು ಒಂದು ಬಿಟ್ಟಾಕಿ, ಅದು ಕತೆ ಬೇರೆ. ನಾವು ಮಾತಾಡ್ತಾ ಇರೋದೇನು, ಕೆರೆಗಳಲ್ಲಿ ತುಂಬಿಕೊಂಡಿರೋ ಅಥವಾ ನದಿಗಳಲ್ಲಿ ತುಂಬಿಕೊಂಡಿರುವಂಥ ನೀರು ಎಷ್ಟು ಮಟ್ಟಿಗೆ ಮಲಿನ ಆಗ್ತಾ ಇದೆ. ಅದಕ್ಕೆ ಕಾರಣ ಒಂದಷ್ಟು ರೈತರು ಸಿಂಪಡಿಸುವಂಥ ಕೀಟನಾಶಕಗಳ ನೀರು ಮಳೆಯಲ್ಲಿ ಕೊಚ್ಕೊಂಡು ಹೋಗಿ ಭೂಮಿಯ ಲವಣಾಂಶದ ಜೊತೆ ಸೇರಿ ಹೋಗಿ ವಾಪಸ್ಸು ನದಿಯಿಂದ ಸಮುದ್ರಕ್ಕೆ ಅಥವಾ ಕೆರೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಇವ್ರು ಹೇಳ್ತಾ ಇದ್ರು pH ಲೆವೆಲ್ ಎಷ್ಟಿರಬೇಕು ಅಂತ. ಸೊ ನಿಮಗೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ ಅಂತ ಹೇಳಿ ಟೆಸ್ಟ್ ಮಾಡ್ತಾರೆ, TDS ಅಂತ. TDS ಅಂದರೆ ಎಲ್ರಿಗೂ ಕೆಲವು ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಅಂತ ಬಂದ್ಬಿಡುತ್ತೆ. TDS ಅಂದರೆ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ ಅಂತ. ಈಗ ಇವ್ರು pH ಲೆವೆಲ್ ಹೇಳಿದ್ರಲ್ಲ, ಅದೇ ರೀತಿ ಇದು ಕೂಡ ನಿಮಗೆ 50 ppm ಅಂತ. ಇದು ನಿಮಗೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ. ppm ಅಂತಂದರೆ 0 to 50 ಅಂದರೆ 1 ಲೀಟರ್ ನೀರಿನಲ್ಲಿ 50 ಮಿಲಿಗ್ರಾಮ್ ಏನಾದರೂ ಅಂಶಗಳು ಅಥವಾ ಖನಿಜಗಳು, ಲವಣಾಂಶಗಳು ಅದರೊಳಗಡೆ ಕರಗಿದ್ರೆ ಅದು ಗೊತ್ತಾಗುತ್ತೆ. ಸೊ 0 to 50 ನಿಮಗೆ ಹೆಂಗೆ ಅಂತಂದರೆ ಶುದ್ಧ ನೀರೇ, ಆದರೆ ಅದು ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ. ಯಾಕೆ ಅಂತಂದರೆ ಅದರಲ್ಲಿ ಪೌಷ್ಟಿಕಾಂಶನೂ ಇರಲ್ಲ, ಅಷ್ಟರ ಮಟ್ಟಿಗೆ ಶುದ್ಧ ಅದು.
ಅಂದರೆ ಅದರಲ್ಲಿ ಖನಿಜಾಂಶಗಳು ನಮಗೆ ಮನುಷ್ಯನ ದೇಹಕ್ಕೆ ಬೇಕಾದಂಥ ಒಂದಷ್ಟು ವೈಜ್ಞಾನಿಕವಾಗಿ ಒಂದು ಪೌಷ್ಟಿಕವಾಗಿರುವಂಥದ್ದು ಇರೋದಿಲ್ಲ. ಅದೇ ನಿಮಗೆ 50 to 100 ಅತ್ಯುತ್ತಮವಾದ ಕುಡಿಯುವಂಥ ನೀರು, 100 to 200 ಉತ್ತಮ ನೀರು, 200 to 500 ಸ್ವೀಕರಿಸಬಹುದಾದಂಥ ನೀರು, 500 ppm ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಅಲ್ಲಿಂದ ನಿಮಗೆ ಅದರ ಗುಣಮಟ್ಟ ಕುಸಿಯೋದಕ್ಕೆ ಶುರುವಾಗುತ್ತೆ. ಸೊ ನಿಮಗೆ 50 to 500 ppm ವರೆಗೂ ಕೂಡ ನೀವು ನೀರನ್ನು ಕುಡಿಬೋದು. ಇದೆಲ್ಲ ನಾವೇ ಅಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡು ಬಂದು ಹೇಳ್ತಿದ್ದೀವಿ ಅಂದಾಗ ಸಂಬಂಧಪಟ್ಟಂಥ ಅಧಿಕಾರಿಗಳು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಬರುತ್ತೆ ಇದು ಅಲ್ವಾ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನೀವು ಏನು ಮಾಡ್ತಾಯಿದ್ದೀರಿ, ಏನು ಕೆಲಸ ಮಾಡ್ತಾಯಿದ್ದೀರೋ ಅಥವಾ ಆಫೀಸಲ್ಲಿ AC ಒಳಗಡೆ ಕೂತ್ಕೊಂಡು ನೀವು ಕೂತ್ಕೊಂಡಿರೋ ಜಾಗನ ಬಿಸಿ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ. ಬಳ್ಳಾರಿಯಲ್ಲಿ 107 ಕೆರೆಗಳಿದ್ದು ಬಹುತೇಕ ಕೆರೆಗಳು ಗಬ್ಬೆದ್ದು ಹೋಗ್ಬಿಟ್ಟಿವೆ. ನಗರಕ್ಕೆ ಕೊಳಗಲ್ಲು ಗ್ರಾಮದ ಕೆರೆಯಿಂದ ನೀರು ಪೂರೈಕೆ ಆಗ್ತಾ ಇತ್ತು. ಈಗ ಬನ್ನಿ, ಆ್ಯಕ್ಚುಲಿ ಮಾನದಂಡಗಳು ಹೇಳಿದ್ವಿ, ಈಗ ಎಲ್ಲಿ ಏನೇನೋ ಅಂತ ಟೆಂಡರ್ ಕರೆದಿದ್ದಷ್ಟೇ ಶುದ್ಧೀಕರಣ ಮಾತ್ರ ಆಗಲಿಲ್ಲ. ಈ ಬಗೆಗಿನ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಗಣಿನಾಡು ಬಳ್ಳಾರಿಯಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ಕೆರೆಗಳಿರ್ತಕ್ಕಂಥದ್ದು, ಅಂದರೆ ಕುಡಿಯುವ ನೀರನ್ನು ಸರಬರಾಜು ಮಾಡ್ತಕ್ಕಂಥ ಕೆರೆಗಳಿರ್ತಕ್ಕಂಥದ್ದು. ಅವುಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮೂಲಕ ನಿಮಗೆ ತೋರಿಸ್ತಾ ಹೋಗುತ್ತೆ. ನಿಜಕ್ಕೂ ದುರಂತ ಅನಿಸುತ್ತೆ. ನಾನು ನೇರವಾಗಿ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಕೆರೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ಸಂಪೂರ್ಣವಾಗಿ ಕಲುಷಿತಗೊಂಡಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿ ಸಮೀಪ ಇರತಕ್ಕಂಥ ಕೊಳಗಲ್ಲು ಗ್ರಾಮದ ಕುಡಿಯುವ ನೀರು ಸರಬರಾಜು ಮಾಡ್ತಕ್ಕಂಥ ಕೆರೆ ಮುಂಭಾಗ ಇದ್ದೇನೆ. ಸುಮಾರು 15ರಿಂದ 20 ಸಾವಿರ ಜನರಿಗೆ ನೀರನ್ನು ಸರಬರಾಜು ಮಾಡ್ತಕ್ಕಂಥ ಕೆರೆಯ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಬೇಸರ ಅನಿಸುತ್ತೆ. ಸಂಪೂರ್ಣವಾಗಿ ಕಲುಷಿತವಾಗಿರ್ತಕ್ಕಂಥದ್ದು. ಇದರಲ್ಲಿ ಬ್ಯಾಕ್ಟೀರಿಯಾಗಳು, ಕ್ರಿಮಿಕೀಟಗಳು, ಎಲ್ಲ ರೀತಿಯ ಕ್ರಿಮಿಗಳು ಇದರಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ನೀರು ವಾಸನೆ ಬರ್ತಾ ಇದೆ. ಇಂತಹ ನೀರನ್ನು ಕೊಳಗಲ್ಲು ಗ್ರಾಮದ ಜನ ಕುಡಿತಾ ಇದ್ದಾರೆ. ಈಗಾಗಲೇ ಕೆರೆಯಲ್ಲಿ ನೀರು ಸಂಪೂರ್ಣವಾಗಿ ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಕೆರೆಯನ್ನು ಕ್ಲೀನ್ ಮಾಡಿಸೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಕರೀತಾರೆ. ಯಾಕಾಗಿ ಅಂದರೆ ಈ ಕೆರೆ ಏನು ಕಾಣುತ್ತೆ, ಕೊಳಗಲ್ಲು ಮುಂಭಾಗ ಇರತಕ್ಕಂಥ ಈ ಕೆರೆಯನ್ನು ಕ್ಲೀನ್ ಮಾಡಿಸೋದಕ್ಕೆ ಅಂದರೆ 5 ವರ್ಷದ ಒಂದು ಲೀಸನ್ನು ಕೊಟ್ಟಿದ್ದಾರೆ, 5 ವರ್ಷದ ಕಾಂಟ್ರಾಕ್ಟನ್ನು ಕೊಟ್ಟಿದ್ದಾರೆ. 57 ಲಕ್ಷ ರೂಪಾಯಿಗೆ ಈ ಒಂದು ಕೆರೆಯನ್ನು ಕ್ಲೀನ್ ಮಾಡಿಸೋದಕ್ಕೆ ಏನು ಕಾಂಟ್ರಾಕ್ಟನ್ನು ಕೊಟ್ಟಿದ್ದಾರೆ. ಆದರೆ 5 ವರ್ಷದಲ್ಲಿ ಒಂದೇ ಒಂದು ಬಾರಿ ಕೂಡ ಈ ಒಂದು ಕೆರೆಯನ್ನು ಕ್ಲೀನ್ ಮಾಡಿಸಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡ್ತಿದ್ದಾರೆ. ಅಂದರೆ ಟೆಂಡರ್ದಾರರು ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಆ ಹಣವನ್ನು ಸಂಪೂರ್ಣವಾಗಿ ನುಂಗ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು. ಇದು ಕೇವಲ ಒಂದು ಕೆರೆಯ ಪರಿಸ್ಥಿತಿ ಅಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕೇವಲ ಒಂದು ಕೆರೆಯ ಪರಿಸ್ಥಿತಿ ಅಲ್ಲ. ಬಳ್ಳಾರಿಯಲ್ಲಿರ್ತಕ್ಕಂಥ ಸುಮಾರು 100ಕ್ಕೂ ಹೆಚ್ಚು ಕೆರೆಗಳ ಪರಿಸ್ಥಿತಿ ಇದಾಗಿರ್ತಕ್ಕಂಥದ್ದು. ಪ್ರತಿ ಕೆರೆಗೂ ಕೂಡ ಇದೇ ರೀತಿಯಾಗಿ ಅದರ ಒಂದು ಗಾತ್ರದ ಆಧಾರದ ಮೇಲೆ ಸುಮಾರು 5 ವರ್ಷಗಳಿಗೆ ಒಂದೊಂದು ಟೆಂಡರನ್ನು ಕೊಡ್ತಾರೆ ಕ್ಲೀನ್ ಮಾಡಿಸೋದಕ್ಕೆ. ಅದಕ್ಕೆ ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ. ಆ ಹಣ ಎಲ್ಲಿ ಹೋಗುತ್ತೆ ನೋಡಿ, ಈ ದೃಶ್ಯದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಕೆರೆ ಒಂದು ರೀತಿ ಕೆಟ್ಟು ಹೋಗಿ ಸಂಪೂರ್ಣವಾಗಿ ಕಲುಷಿತ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಇದನ್ನು ಕ್ಲೀನ್ ಮಾಡಿಸೋ ಗೋಜಿಗೆ ಟೆಂಡರ್ದಾರರು ಹೋಗ್ತಾ ಇಲ್ಲ. ಅವರ ಮೇಲೆ ಪ್ರೆಷರ್ ಹಾಕಬೇಕಾಗಿದ್ದಂಥ ಕುಡಿಯುವ ನೀರು ಸರಬರಾಜು ಇಲಾಖೆ ಏನಿದೆ ಅವರು ಕೂಡ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನೊಂದು ಕಡೆಗೆ ಗ್ರಾಮಸ್ಥರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಆದರೆ ಜನಪ್ರತಿನಿಧಿಗಳು ಅದಕ್ಕೆ ಯಾವುದಕ್ಕೂ ಕೂಡ ಮಣೆ ಹಾಕ್ತಾ ಇಲ್ಲ. ಹೀಗಾಗಿ ಎಂತಹ ಜಿಡ್ಡು ಹಿಡಿದ ವಾತಾವರಣ ಬಳ್ಳಾರಿಯಲ್ಲಿ ಇದೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾದ ನಿದರ್ಶನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜಿಲ್ಲಾಡಳಿತ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಾಗಿ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಜಲಾಶಯದಿಂದ HLC ಕಾಲುವೆ ಮೂಲಕ ಕೆರೆಗಳಿಗೆ ನೀರು ಸರಬರಾಜು ಮಾಡ್ತಾರೆ. ಆಗ ಈ ಒಂದು ಕೆರೆಯನ್ನು ಕ್ಲೀನ್ ಮಾಡಿಸೋದಕ್ಕೆ ಆಗೋಲ್ಲ. ಈಗ ಕೆರೆ ಖಾಲಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕೆರೆಯನ್ನು ಕ್ಲೀನ್ ಮಾಡಿಸ್ಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜಿಲ್ಲಾಡಳಿತ ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇದು ಕೇವಲ ಒಂದು ಕೆರೆಯ ಪರಿಸ್ಥಿತಿ ಅಲ್ಲ, ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಕೆರೆಗಳ ಪರಿಸ್ಥಿತಿ ಇದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ಗೆ ಬಂದು ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದನ್ನು ಜಿಲ್ಲಾಡಳಿತ ಮತ್ತು ರಾಜ್ಯದ ಜನರ ಮುಂದೆ ಇಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇನ್ನು ಮುಂದೆ ಆದರೂ ಬಳ್ಳಾರಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು, ಬಳ್ಳಾರಿಯ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು. ಇದೇ ರೀತಿಯಾದ ನೀರನ್ನು ಕುಡಿದ್ರೆ ನಿಜಕ್ಕೂ ಗ್ರಾಮಸ್ಥರಿಗೆ ಕಾಯಿಲೆಗಳು ಬರುತ್ತೆ. ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ದೊಡ್ಡ ಕಾಯಿಲೆಗಳು ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ನಿಜಕ್ಕೂ ಒಂದು ರೀತಿಯ ದುರಂತ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತ ರಿಪಬ್ಲಿಕ್ ಕನ್ನಡ ಒತ್ತಾಯವನ್ನು ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜ್ಯದಲ್ಲಿರುವಂಥ ಬಹುತೇಕ ಕೆರೆಗಳು ಕಲುಷಿತ ಆಗಿದೆ. ಇದರಲ್ಲಿ ಸರ್ಕಾರದ ಜವಾಬ್ದಾರಿ ಏನು? ಸರ್ಕಾರ ಅದರ ಜವಾಬ್ದಾರಿಯನ್ನು ಮಾಡ್ತಾ ಇದೆಯಾ? ನಮ್ಮ ನಿರ್ಲಕ್ಷ್ಯ ಎಷ್ಟಿದೆ? ನಾವು ಈ ನಿರ್ಲಕ್ಷ್ಯದಿಂದ ಹೊರಗೆ ಬರೋದು ಹೇಗೆ ಸರಿ ಮಾಡಬಹುದು ಅನ್ನುವಂಥ ವಿಚಾರ ಇವತ್ತು. ಮೊದಲ ಕಾಲರ್ ರೆಡಿ ಇದ್ದಾರೆ, ಕುಂದಾಪುರದಿಂದ ದಿನೇಶ್ ಕರೆ ಮಾಡಿದ್ದಾರೆ. ದಿನೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನು ಹೇಳ್ತೀರಿ?
ಈಗ ಬರಗಾಲದ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿದೆ. ಈ ಮಲೆನಾಡು ಭಾಗ ಮತ್ತೆ ಕರಾವಳಿಯಲ್ಲಿ ಮಳೆ ಆಗ್ತಾ ಇದೆ ಬಿಟ್ರೆ ಉಳಿದ ಅನೇಕ ಕಡೆಗಳಲ್ಲಿ ಬರಗಾಲ, ಕುಡಿಯೋದಕ್ಕೆ ನೀರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇರೋ ಕೆರೆನ ಉಳಿಸ್ಕೊಳ್ಬೇಕಲ್ವಾ? ಹೌದು ಮೇಡಮ್. ಕೆರೆಗೆ ನೀರ್ ಎಲ್ಲಿಂದ ಬರುತ್ತೆ ಮೇಡಮ್? ಹೊಳೆಯಿಂದ ಬರುತ್ತಾ, ನದಿಯಿಂದ ಬರುತ್ತಾ? ಅಲ್ಲಿ ಕ್ಲೀನ್ ಇದ್ರೆ ಅವಾಗ ಕೆರೆ ಕ್ಲೀನ್ ಇರುತ್ತೆ. ಕೆರೆಯಲ್ಲಿ ಹೂಳ ತೆಗ್ ಬಿಡಲ್ಲ, ಹೊಳೆಯಲ್ಲಿ ಮರಳು ತೆಗಿಯಕ್ ಬಿಡಲ್ಲ. ಮರಳು ತೆಗ್ದ್ರೆ ನದಿ ಕ್ಲೀನ್ ಆಗುತ್ತೆ, ನಿಜ. ಹೂಳ ತೆಗ್ಬಿಟ್ರೆ ಕೆರೆ ಕ್ಲೀನ್ ಆಗುತ್ತೆ. ಇವ್ರೇನು ಮರಳು ತೆಗ್ಬಿಟ್ರೆ ಪರಿಸರ ಹಾಳಾಗುತ್ತೆ ಅಂತಾರೆ. ಪರಿಸರ ಇಲಾಖೆಯಲ್ಲಿ ಒಂಚೂರು ತಲೆ ಇದ್ದಾರೆ ಯಾರು ಇಲ್ವಾ ಮೇಡಮ್? ನದಿಯಿಂದ ಮರಳು ತೆಗ್ದ್ರೆ ಅದು ಇದು ಮರಳು ತೆಗ್ದ್ರೆ ನೀರ್ ನಿಲ್ಲುತ್ತೆ. ಅಂದ್ರೆ ನೀವು ಹೂಳ್ ತೆಗಿಬೇಕು ಅಂತಿದ್ದೀರಿ. ಕುಡಿಯಕ್ ನೀರಾಗುತ್ತೆ. ಹೌದು. ಮರಳು ನಿಂತಿದ್ದ ತಕ್ಷಣ ನದಿಯಿಂದ ನೀರ್ ಮೇಲ್ ಬರುತ್ತೆ ಬಿಟ್ರೆ ನದಿಯಲ್ಲೇ ಹರಿಯಲ್ಲ ನೀರು. ಎಲ್ಲ ಪರಿಸರ ಇಲಾಖೆಯವರು ಮರಳು ತೆಗಿಬೇಡಿ, ಮರಳು ತೆಗೆದ್ರೆ ಪರಿಸರಕ್ಕೆ ಹಾನಿ ಆಗುತ್ತೆ ಅಂತಾರೆ. ಅದು ಪ್ರಕೃತಿ ಸಂಪತ್ತು, ತೆಗ್ದಷ್ಟು ಅಷ್ಟೇ ಉತ್ಪತ್ತಿ ಆಗುತ್ತೆ. ಮರಳು ಇಡೀ ರಾಜ್ಯದಲ್ಲಿ ಮರಳು ತೆಗಿಯಕ್ಕೆ ಬಿಡಲ್ಲ. ಎಲ್ಲ ಎಂ ಸ್ಟ್ಯಾಂಡ್ ಅಂತೇಳಿ ಎಂ ಸ್ಟ್ಯಾಂಡ್ ಕಂಪನಿಯವರು ಇವರಿಗೆ ದುಡ್ಡು ಕೊಟ್ಟಿದಾರ ಅಂತ ಕಾಣಿಸುತ್ತೆ ಪರಿಸರ ಇಲಾಖೆಯವರಿಗೆ. ಸರ್, ಒಂದು ಮರಳು ತೆಗೆದ್ರೆ, ನದಿಯಲ್ಲಿ ಮರಳು ತೆಗೆದ್ರೆ ಪ್ರತಿ ಸಲ ಅಷ್ಟೇ ಮರಳು ಬಂದು ಕೂರುತ್ತೆ. ಯಾರಿಗೂ ಸರ್ ಇದ್ರ ಬಗ್ಗೆ ಯಾರಿಗೂ ಒಂದು ಚೂರು ನಾಲ್ಕಿಲ್ಲ ಸರ್. ಭದ್ರಾ ನದಿ ನೋಡಿ ಸರ್, ನದಿ ಮುಚ್ಚೋಗಿದೆ. ಭದ್ರಾ ನದಿ ಮುಚ್ಚೋಗಿದೆ. ಓಕೆ, ಆಲ್ ರೈಟ್. ದಿನೇಶ್ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ನೋಡಿ, ಮರಳು ಬಗ್ಗೆ ಮಾತಾಡ್ತಿದ್ದೀರಿ. ಈಗ ಇದು ವಿಚಾರ ಬಂದು ನೀರು, ಕುಡಿಯುವ ನೀರಿಗೆ ದನ ಕರುಗಳು ನೀರು ಕುಡಿಬೇಕು, ಮನುಷ್ಯರು ಕೂಡ ನೀರು ಕುಡಿಬೇಕು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರಶ್ನೆ ಆಗಿರುತ್ತೆ. ಮರಳು ಮಾಫಿಯಾ ಅದು ಮತ್ತೊಂದು ಮಗದೊಂದು, ಅದನ್ನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ನಾಗರಾಜ್ ಅಂತ ಹೇಳಿ. ಸರ್ ನಮಸ್ಕಾರ, ಬಿಡದಿಯಿಂದ ಕರೆ ಮಾಡಿದ್ದಾರೆ ನಾಗರಾಜ್ ಅವರೇ. ಸರ್ ನಮಸ್ಕಾರ. ಬಿಡದಿ ಅಂತ ಬಂದಾಗ ವೃಷಭಾವತಿ ನದಿ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. ಪಕ್ಕದಲ್ಲಿರುವಂಥ ಕೆರೆಗಳು ಕೂಡ ಇದ್ದಾವೆ. ಸೊ ಏನು ಹೇಳೋದಕ್ಕೆ ಬಯಸ್ತೀರಿ ಸರ್? ಸರ್, ನಮ್ಗೆ ಮುಖ್ಯವಾಗಿ ಸರ್ ನಿಮ್ಮ ಒಂದು ಚಾನೆಲ್ಗೆ ನಾವು ಬಹಳ ಮುಖ್ಯವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಂದ್ರೆ ನೀವು ಜಲ ನೆಲ ಇದ್ರ ಬಗ್ಗೆ ನೀವು ಏನು ವಿಡಿಯೋಗಳು ಮಾಡ್ತಾ ಇದ್ದೀರಾ ಬಹಳ ಉಪಯುಕ್ತವಾಗಿದೆ. ಧನ್ಯವಾದ ಸರ್. ಅಭಿಪ್ರಾಯ ಸರ್. ನೋಡಿ, ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ತಗೊಳ್ಳಿ 6 ಕೋಟಿ ಕನ್ನಡಿಗರಿದ್ದಾರೆ ಸರ್. ಈಗ ನೀವೊಂದು ಒಂದು ವಿಚಾರ ಎತ್ತಿದ್ದೀರಾ, ಕೆರೆಗಳನ್ನ ಕಲುಷಿತ ಮಾಡಿದ್ದಾರೆ ಅಂತ. ಸರ್, ಇದ್ರ ಬಗ್ಗೆ 1 ಲಕ್ಷ ಜನ ಇದ್ರುನು ಆ ಕೆರೆಗಳು ಕ್ಲೀನ್ ಆಗ್ತದೆ ಸರ್. ನಮ್ಮಲ್ಲಿ ಸಾಕಷ್ಟು ವಿದ್ಯಾವಂತರು ಸರ್. 6 ಕೋಟಿ ಕನ್ನಡಿಗರಲ್ಲಿ ನಿಮ್ಗೆ ಗೊತ್ತಿರಂಗೆ 15 ಕೋಟಿ ವಿದ್ಯಾವಂತಿದ್ದಾರೆ ಸರ್. 1 ಲಕ್ಷ ಜನ ವಿದ್ಯಾವಂತರು, ಪರಿಸರ ವಿಜ್ಞಾನಿಗಳು, ಪರಿಸರ ಪ್ರೀತಿ ಇರೋದವರು 1 ಲಕ್ಷ ಜನ ತಮ್ಮ ವಾಯ್ಸ್ ಎತ್ತಲ್ಲ ಸರ್. ಎತ್ತಿದ್ರೆ ಇಲ್ಲ ಆಗ್ತದೆ. ಈ ಸರ್ಕಾರಗಳು ಮಾಡ್ತಾರಂತ ಕರ್ಮ ಕಾಂಡಗಳನ್ನ ಯಾರು ಪ್ರಶ್ನೆ ಮಾಡಲ್ಲ ಸರ್. ಪ್ರಜೆಗಳು, ಸತ್ತೋಗಿರೋ ಪ್ರಜೆಗಳು ಸರ್. ಈ ಸತ್ತೋಗಿರೋ ಪ್ರಜೆಗಳನ್ನ ಇಟ್ಕೊಂಡು ಏನ್ ಸರ್ ಮಾಡಕ್ಕಾಗತ್ತೆ? ಪ್ರಪಂಚ ಅವ್ರವ್ರ ಬಿಸಿಲ್ ಅವ್ರು ಇರ್ತಾರೆ, ಸತ್ತೋಗಿರಂಗ್ ಬದುಕ್ತಾ ಇದಾರೆ ಸರ್. ಪ್ರಪಂಚ ಏನ್ಕಂದ್ರೆ ಹಂಗ್ ಮಾಡಿಟ್ಬಿಟ್ಟಿದೆ ಸರ್ಕಾರಗಳು. ಅವ್ರವ್ರ ಬಿಸಿಲಿ ಅವ್ರು ಬದುಕ್ತಾ ಇರ್ಬೇಕು, ಸಾಯ್ತಾ ಇರ್ಬೇಕು ಅಷ್ಟೇ. ಬೇರೆ ಪ್ರಶ್ನೆ ಮಾಡಕ್ಕೂ ಅವ್ರಿಗೆ ತಾಕತ್ತು ಕಳ್ಕೊಡ್ಬೇಕು. ಆ ರೀತಿಗಳು ಮಾಡ್ತಾ ಇದ್ರೆ ಈ ಸರ್ಕಾರಗಳು. ಈ ಸರ್ಕಾರಗಳನ್ನ ಪ್ರಶ್ನೆ ಮಾಡದೆ ಸ್ವತಂತ್ರ ಪ್ರಜೆಗಳು ಬಹಳ ಬೇಜಾರ ಸರ್. ಇದ್ರ ಬಗ್ಗೆ ಅಂತ ನನಗೆ ಯಾವಾಗಲೂ ನೋವಾಗುತ್ತೆ. ಎಷ್ಟೊಂದು ಮೋಸ ಅನ್ಯಾಯಗಳು ನಡೀತಾನೆ ಇರ್ತವೆ, ಒಬ್ರು ಪ್ರಶ್ನೆ ಮಾಡಲ್ಲ ಸರ್. ನೀವು ಎತ್ತಿನ ವಿಚಾರಗಳು ಎಷ್ಟು ಒಳ್ಳೆ ವಿಚಾರಗಳು ಬರುತ್ತೆ ಸರ್. ಪ್ರಕೃತಿ ನಮ್ಮ ದೇವ್ರು. ಪ್ರಕೃತಿನ ಇಂಥ ದೇವ್ರನ್ನ ಹಾಳು ಮಾಡ್ತಾ ಇರತಕ್ಕಂತ ಜನಗಳು ಪಾಪಿಗಳು. ನಾವೆಲ್ಲ ನಮ್ ಜವಾಬ್ದಾರಿ ಇದೆ, ಈ ಪ್ರಕೃತಿನ ಉಳಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನ ಯಾರು ಗಮನ ಕೊಡೋದಿಲ್ಲ. ಅದನ್ನ ಮರ್ತು ಬಿಟ್ಟು ಅದನ್ನ ಇನ್ನು ಹಾಳು ಮಾಡ್ತಾ ಇದಾರೆ. ನಾಗರಾಜ್ ಅವರೇ, ಕರೆಕ್ಟ್. ನಿಮ್ಮಲ್ಲಿರುವಂತ ಆಲೋಚನೆಗಳು, ನಿಮ್ಮ ಮನಸ್ಸಲ್ಲಿರುವಂತ ಪ್ರಕೃತಿ ಮೇಲಿನ ಪ್ರೇಮ, ಇದೆಲ್ಲವೂ ಕೂಡ ಸರ್ಕಾರ ನಡೆಸ್ತಿರೋರಿಗೆ ಇದ್ದಿದ್ರೆ ಇಂತಹ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ಅಂತ. ಥ್ಯಾಂಕ್ ಯು ನಾಗರಾಜ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಆಲ್ ರೈಟ್. ಬೆಳಗಾವಿಯಿಂದ ರಮೇಶ್ ಕರೆ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ತೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ನಮಸ್ತೆ ಮೇಡಮ್. ಹೇಳಿ. ಈಗ ಕೆರೆ ನದಿಗಳು ನೀರು ಕಲುಷಿತವಾಗಿರ್ತಾವಲ್ಲ ಮೇಡಮ್, ಅವಕ್ಕ ಸರಿಯಾಗಿ ಫಿಲ್ಟರ್ ಮಾಡಿ ಸ್ವಲ್ಪ ಬಿಡಬೇಕು ಆದದ್ದು ಅಂದಿದ್ರು ಮೇಡಮ್. ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಅಂತಂದ್ರೆ ಕರೆ ಕಟ್ ಆಗುತ್ತೆ. ನಿಮ್ ವಿಷಯ ಏನಿದೆ, ನಿಮ್ ವಿಚಾರ ಅಭಿಪ್ರಾಯ ಏನಿದೆ ಅದನ್ನ ದಯವಿಟ್ಟು ತಿಳಿಸಿ ಮೇಡಮ್. ಹೇಳಿ ರಮೇಶ್ ಅವರೇ. ಟಿವಿ ಮುಂದೆಯಿಂದ ಆಚೆ ಬಂದು ನೀವು ಆಚೆ ಬಂದು ಮಾತಾಡಿ. ಆಯ್ತು ಸರ್. ಈಗ ನಮ್ಮದೇ ಆದಂತ ಒಂದು ಹಳ್ಳಿ ಒಳಗೆ ಒಂದು ಕೆರೆ ಇದೆ ಸರ್. ಆ ಕೆರೆಗೆ ಊರಿನ ನೀರೆಲ್ಲ ಹೋಗುತ್ತೆ ಸರ್. ಪ್ರಾಣಿ ಪಕ್ಷಿಗಳು ಕುಡಿಯೋದ್ರಿಂದ ತೊಂದರೆ ಆಗುತ್ತೆ ಸರ್. ಅದು ರೀ ಹೌದು ಹೌದು.
ಈಗ ಸರ್ಕಾರದವ್ರು ಏನ್ ಮಾಡ್ಬೇಕು ಅಂತಂದ್ರೆ ಅವನ್ನೆಲ್ಲ ಫಿಲ್ಟರ್ ಮಾಡಿ ಆ ನೀರನ್ನ ಸೈಡ್ ಇಲ್ದಾರ ಹೊರಗಡೆ ಹೋಗಂಗ್ ಬಿಡ್ಬೇಕು ಸರ್. ಎಲ್ಲರ ಔಷಧ ಬಾಟ್ಲಿ ಆ ಬಾಟ್ಲಿ ಈ ಬಾಟ್ಲಿ ಎಲ್ಲ ಉದುರ್ತಾರ. ಮತ್ ಇಂತ ಮಾಡೋದ್ರಿಂದ ಏನಕ್ಕೈತಿ, ಜಾನುವಾರುಗಳಿಗೂ ಇದಕ್ಕೆ ತೊಂದರೆ ಆಕೈತಿ. ಮತ್ತ ಪೀಕ್ಗಳಿಗೆ ಹಾಕಿದ್ರೆ ಪೀಕ್ಗಳು ಒಣಗಾತಾವ್ರ ಮೇಡಮ್ ಅದರಿಂದ ರೀ. ನಿಜ 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 ತೊಂದರೆ ಆಗ್ತಾ ಇದೆ. ಇದ್ರಲ್ಲಿ ನಮ್ ಜವಾಬ್ದಾರಿನೂ ಒಂದಷ್ಟಿದೆ ರಮೇಶ್ ಅವರೇ. ಹೇಳ್ರಿ ಮೇಡಮ್. ಕೆರೆಗಳನ್ನ ಉಳಿಸೋಲ್ಲಿ ಕೆರೆಗಳು ಕಲುಷಿತ ಆಗದೇ ಇರುವಂತಹ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿ ಎಷ್ಟೋ ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ನಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಎನಿವೇಸ್ ಧನ್ಯವಾದ ರಮೇಶ್ ಅವರೇ ಕರೆ ಮಾಡಿ ಅಭಿಪ್ರಾಯವನ್ನ ತಿಳಿಸೋದಕ್ಕೆ. ಎಸ್, ಮಂಡ್ಯದಿಂದ ಅಭಿ ಅನ್ನೋರು ಕರೆ ಮಾಡಿದ್ದಾರೆ. ಅಭಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನು ಹೇಳೋದಕ್ಕೆ ಬಯಸ್ತೀರಿ ಸರ್? ಇವತ್ತು ಕೆರೆಗಳು, ಕುಡಿಯೋ ನೀರು, ನದಿ ಪ್ರತಿಯೊಂದು ಕೂಡ ಮಲಿನ ಆಗ್ತಾ ಇದೆ. ತುಂಬಾ ನೋಡ್ತಾ ಇದೀವಿ ಸರ್. ನೀವು ಜನಗಳ ಹೋಗಿ ಕೇಳೋದು ಮನೆ ಬಗ್ಗೆ ಅದೆಲ್ಲ ಪ್ರೋಗ್ರಾಮ್ ಸಖತ್ತಾಗಿ ಬರ್ತಾ ಇದೆ ಸರ್ ನಿಮ್ದು. ಥ್ಯಾಂಕ್ ಯು ಸರ್. ರಾಜಕೀಯದವರು ಸ್ವಲ್ಪ ನೀವು ತೋರಿಸಿದ್ದನ್ನ ಕ್ಲಿಯರ್ ಮಾಡ್ಕೊಂಡ್ಬಂದ್ರೆ ತುಂಬಾ ಖುಷಿ ಇರುತ್ತೆ ಸರ್. ಅದು ಮಾಡ್ತಾ ಇದ್ದಾರೆ ಅಭಿ ಅವರೇ. ಎಲ್ಲ ಕಡೆ ನಾವು ಬಂದ್ ಕಡೆ ಎಲ್ಲ ಆಗ್ತಾ ಇದೆ, ಕೆಲಸಗಳು ಶುರು ಮಾಡ್ಕೋತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಅಷ್ಟು ಪರಿಣಾಮಕಾರಿಯಾಗಿ ಮಾಡ್ತಾ ಇಲ್ಲ ಅಷ್ಟೇ. ನಾವು ತಗೊಂಡಷ್ಟು ಸೀರಿಯಸ್ ಅವ್ರು ತಗೊಳ್ತಾ ಇಲ್ಲ. ಅವ್ರು ತಗೊಳ್ಳೋದೇ ಇಲ್ಲ ಸರ್. ಏನ್ ಹೇಳೋದಕ್ಕೆ ಬಯಸ್ತೀರಿ? ಈಗ ಕೆರೆಗಳು, ನದಿಗಳು ಎಲ್ಲ ಮಲಿನಗೊಳ್ತಿರೋದ್ರ ಬಗ್ಗೆ ಏನ್ ಮಾಡ್ಬೇಕು ಸರ್ಕಾರ? ಸರ್ಕಾರದವರು ಒಂದ್ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ಕಲುಷಿತವಾಗಿ ಇದ್ರದ್ನೆಲ್ಲ ಕ್ಲೀನ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಅದನ್ನ ಸರ್ಕಾರದವರು ಒಂದು ಕೇರ್ ಅನ್ನೋದೇ ಇಲ್ಲ ಅವ್ರಿಗೆ. ಕರೆಕ್ಟ್ ಜನಗಳಿಗೆ ಏನ್ಗೆ ಹಸು ಕುಡಿಯುತ್ತೆ, ಜನಗಳಿಗೆ ಎಲ್ಲದಕ್ಕೂ ಸಪ್ಲೈ ಆಗುತ್ತೆ ಸರ್. ಅದು ಈ ಊರ್ಗಳಲ್ಲಿ ಫಿಲ್ಟರ್ ವಾಟರ್ಗಳಂತ ಪಂಚಾಯತಿ ಕಡೆಯಿಂದ ಮಾಡಿದ್ದಾರೆ, ಒಂದೂ ಕ್ಲೀನ್ ಆಗಿಲ್ಲ ಸರ್. ಅದೇ ಕ್ಲೀನ್ ಆಗಿಲ್ವಾ? ಅದೇ ಕ್ಲೀನ್ ಆಗಿಲ್ಲ. ಪಂಚಾಯತಿಯಿಂದ ಫಿಲ್ಟರ್ ನೀರ್ ಏನ್ ಮಾಡಿದ್ದಾರೆ, ಆ ಟ್ಯಾಂಕ್ ನ ತಿಂಗಳಿಗೋ 15 ದಿನಕ್ಕೋ ತೊಳಿಬೇಕು ಅನ್ನೋದಿದೆ ಸರ್. 1 ವರ್ಷ ಆಯ್ತು, ಒಂದು ಫಿಲ್ಟರ್ ವಾಟರ್ನು ತೊಳೆದಿಲ್ಲ ಸರ್. ಪಾಚಿ ಕಟ್ಟಿದೆ. ಎಸ್ ಅಭಿ ಅವರೇ, ನೋಡಿ ಅಭಿ ಅವ್ರು ಹೇಳ್ತಾ ಇದ್ದಾರೆ, ನೆಟ್ಟಗೊಂದು ಫಿಲ್ಟರ್ ವಾಟರ್, ಅದ್ರ ಹೆಸರೇ ಫಿಲ್ಟರ್ ವಾಟರ್, ಅದನ್ನೇ ತೊಳಿಲಿಲ್ಲ, ಅದನ್ನೇ ಕ್ಲೀನ್ ಮಾಡಿಲ್ಲ. ಈಗ ನಮಗೆ ಕಾಡ್ತಿರೋ ಪ್ರಶ್ನೆ ಅಂದ್ರೆ ಇನ್ನು ಕೆರೆಯಲ್ಲಿ ಕ್ಲೀನ್ ಆಗುತ್ತೆ ಅಂತ. ಥ್ಯಾಂಕ್ ಯು ಅಭಿ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ರೈಟ್, ಮೈಸೂರಿನಿಂದ ಕೃಷ್ಣಮೂರ್ತಿ ಅವರು ಕರೆ ಮಾಡಿದ್ದಾರೆ. ಕೃಷ್ಣಮೂರ್ತಿ ಅವರೇ ನಮಸ್ತೆ. ಏನು ಹೇಳೋದಕ್ಕೆ ಬಯಸ್ತೀರಿ? ಕೆರೆಗಳ ಪರಿಸ್ಥಿತಿ ಅಧ್ವಾನ ಆಗೋಗಿದೆ, ನೀವು ಸರ್ಕಾರ ಏನೇನ್ ಮಾಡಬಹುದು ಅಂತ? ನಾವು ನಾಗರಿಕರಾದಂಥವ್ರು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಕೆರೆಗೆ ಬಿಡುವಂತದ್ದನ್ನ ನಿಲ್ಲಿಸ್ಬೇಕು. ಹೌದು. ಮತ್ತೆ ಕೋಳಿ ಕ್ಲೀನ್ ಮಾಡ್ತಾರಲ್ಲ ಮೇಡಮ್, ಕೋಳಿ ಅಂಗಡಿಯವರು, ಹೌದು, ಅಂಗಡಿ ಆ ತ್ಯಾಜ್ಯಗಳನ್ನ ಎಲ್ಲಂದ್ರೆ ಅಲ್ಲಿ ಬಿಸಾಕಿದಾಗ ಮಳೆ ನೀರು ಏನಾಗ್ತದೆ, ಕೆರೆಗಳಿಗೆ ಹೋಗ್ತದೆ, ಕೆರೆಗಳಿಂದ ನದಿಗಳಿಗೆ ಹೋಗ್ತವೆ. ಹೌದು. ಈ ರೀತಿ ತ್ಯಾಜ್ಯಗಳು ಒಂದು ಕಡೆಯಿಂದ ಎಲ್ಲ ಕಡೆ, ಈ ಕೆಲವರು ಈ ಕೆರೆಗಳಲ್ಲಿ ಸೋಪಲ್ಲಿ ಸ್ನಾನ ಮಾಡೋದು, ಮತ್ತೆ ಕೆಲವು ಬಟ್ಟೆಗಳನ್ನ ಅಲ್ಲೇ ಬಿಟ್ಟುಬಿಡೋದು, ಈ ತರ ಈ ಹೊಳೆಗಳಲ್ಲೂ ಅದೇ ಪರಿಸ್ಥಿತಿಯಾಗಿದೆ. ಹಂಗಾದಾಗ ತ್ಯಾಜ್ಯಗಳು ಸಂಪೂರ್ಣವಾಗಿ ಅಲ್ಲಿ ಕೆರೆಗಳಲ್ಲಿ ಮತ್ತೆ ನದಿಗಳಲ್ಲಿ ಸೇರ್ಕೊಳ್ತವೆ. ಅದನ್ನ ಸರಿಪಡಿಸ್ಬೇಕು ಅಂತ ಅಂದ್ರೆ ಸರ್ಕಾರ ಅದಕ್ಕೆ ಸರಿಯಾದಂತ ಕಾನೂನು ನಿಟ್ಟಿನಲ್ಲಿ ಕ್ರಮ ಜರುಗಿಸ್ಬೇಕು. ಪಂಚಾಯತಿ ಹಂತದಲ್ಲಿ ಸರಿಪಡಿಸ್ಬೇಕು, ಮತ್ತೆ ತಾಲೂಕು ಹಂತದಲ್ಲಿ ಸರಿಪಡಿಸ್ಬೇಕು. ಹಿಂಗಾದಾಗ ಮಾತ್ರ ಆ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ಒಂದು ಪ್ರತ್ಯೇಕವಾಗಿ ಅದನ್ನ ಇದ್ ಮಾಡಿದ್ರೆ ಸರಿಯಾದ ವ್ಯವಸ್ಥೆ ಆಗತ್ತೆ. ಇಲ್ಲ ಅಂತ ಅಂದ್ರೆ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂತ ಅಂದ್ರೆ ಕೆರೆಗಳು ಕಲುಷಿತ ಆಗ್ತವೆ, ನದಿಗಳು ಕಲುಷಿತ. ನಿಜ ಕೃಷ್ಣಮೂರ್ತಿ ಅವರೇ, ಧನ್ಯವಾದ ಕರೆ ಮಾಡಿ ಮಾತಾಡಿದಕ್ಕೆ. ನೋಡಿ, ಈಗ ಬೆಂಗಳೂರಿನ ಅಂದ್ರಳ್ಳಿ ಕೆರೆ ಗಬ್ಬೆದ್ದು ಹೋಗಿದ್ದು GBA ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೆರೆಗಳು ಅಧ್ವಾನ ಆಗಿದೆ. ನೀರು ಕಲುಷಿತಗೊಂಡಿರೋದ್ರಿಂದ ಜಲಚರಗಳಿಗೆ ಕಂಟಕ ಎದುರಾಗಿದೆ. ಸೊ ಬನ್ನಿ, ಅಂದ್ರಳ್ಳಿ ಕೆರೆ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ ನಿಮ್ಮ ಮುಂದೆ. ರಾಜಧಾನಿ ಬೆಂಗಳೂರು ಒಂದು ಕಾಲದಲ್ಲಿ ಕೆರೆಗಳ ಊರು ಅಂತಾನೆ ಪ್ರಸಿದ್ಧಿ ಪಡೆದಿತ್ತು. ಇಲ್ಲಿರುವಂತಹ ಕೆರೆಗಳಿಂದ ಜನ ಅದಕ್ಕೆ ಕುಡಿಯೋದಕ್ಕೆ ನೀರನ್ನ ಬಳಸ್ತಾ ಇದ್ರು. ಆದರೆ ಇವತ್ತು ಭಾಗಶಃ ಬೆಂಗಳೂರಿನ ಕೆರೆಗಳು ಮಲಿನಗೊಂಡಿರುವಂಥದ್ದು, ಕೆಲವೊಂದು ಅಂತೂ ಉಪಯೋಗಕ್ಕೆ ಅಂದರೆ ಅದನ್ನು ಬಳಸೋದಕ್ಕೆ ಆಗದೇ ಇರೋ ರೀತಿಯಲ್ಲಿ ಕಲುಷಿತಗೊಂಡಿರುವಂಥದ್ದು, ಮತ್ತೊಂದಿಷ್ಟು ಕೆರೆಗಳು ಅಕ್ರಮಗೊಂಡು ಅಲ್ಲೆಲ್ಲ ಕೂಡ ಒತ್ತುವರಿ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರುವಂತಹ ಒಂದು ಶಾಕಿಂಗ್ ವರದಿಯ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನ ಮಾಡ್ತಾ
ಹೇಳ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ 123ಕ್ಕೂ ಹೆಚ್ಚು ಕೆರೆಗಳು ಮಲಿನ ಆಗಿರುವಂತಹ ವರದಿಯನ್ನ ಖುದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೊಟ್ಟಿರುವಂಥದ್ದು. ನಾನೀಗ ಬೆಂಗಳೂರಿನ ಅಂದ್ರಹಳ್ಳಿಯ ಕೆರೆ ಭಾಗದಲ್ಲಿದ್ದೀನಿ. ಇದು ಕೂಡ ಕೆರೆ ಕಲುಷಿತಗೊಂಡಿದೆ. ಸುಮಾರು ವರ್ಷಗಳಿಂದ ಇರುವಂತಹ ಅಂದ್ರಹಳ್ಳಿಯ ಕೆರೆ ಕೂಡ ಕಲುಷಿತ ಪಟ್ಟಿಗೆ ಸೇರಿರುವಂಥದ್ದು. ಸುಮಾರು ರಾಜ್ಯದಲ್ಲಿ ಸಾಕಷ್ಟು ಕೆರೆಗಳು ಇವತ್ತು ಮಲಿನಗೊಂಡಿರುವಂತಹ ಬಗ್ಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯನ್ನ ಈ ಆಘಾತಕಾರಿ ಮಾಹಿತಿಯನ್ನ ಹೊರಹಾಕಿದೆ. ಅಂದರೆ ಸಾಮಾನ್ಯವಾಗಿ ಕುಡಿಯುವ ನೀರಿಗೆ ಎ ಗ್ರೇಡ್ ಇರಬೇಕು ನದಿಗಳು, ಆದರೆ ಬಹುತೇಕ ನದಿಗಳ ನೀರು ಸಿ ಮತ್ತು ಡಿ ಗ್ರೇಡ್ ಹಂತಕ್ಕೆ ತಲುಪಿದೆ ಅಂತಲೂ ಕೂಡ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಇದರಿಂದ ಜಲಚರಗಳು ವಾಸಿಸಲು ಮತ್ತು ಕಾರ್ಖಾನೆಗಳ ಯಂತ್ರಗಳ ಸ್ವಚ್ಛತೆಗೆ ಮಾತ್ರ ಸೂಕ್ತ, ಅಷ್ಟೇ ಇದಕ್ಕೆ ನೀರಿಗೆ ಸೂಕ್ತವಾಗಿರೋದು ಅಂತಲೂ ಕೂಡ ರಿಪೋರ್ಟನ್ನ ಕೊಟ್ಟಿದೆ. ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಕೆರೆಗಳು ನದಿಗಳು ಮಲಿನ ಆಗ್ತಿರುವಂತಹ ಭೀತಿ ಕೂಡ ಇದೆ. ಇನ್ನು ಪ್ರಮುಖವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೊಟ್ಟಿರುವಂತಹ ಮಾಹಿತಿಯನ್ನು ನೋಡಿದ್ರೆ ನಾವು ಬೆಂಗಳೂರಿನಲ್ಲಿರುವಂತಹ 123 ಪ್ರಮುಖ ಕೆರೆಗಳು ಇವತ್ತು ಮಲಿನಗೊಂಡಿದೆ. ಹಾಸನದಲ್ಲಿ 20 ಕೆರೆ ಆದರೆ ಧಾರವಾಡ ತುಮಕೂರಿನಲ್ಲಿ 8 ಕೆರೆ, ಹಾಗೆ ಮೈಸೂರಿನಲ್ಲೂ ಕೂಡ 7 ಕೆರೆ, ದಾವಣಗೆರೆ ರಾಯಚೂರು ಕೋಲಾರ ಭಾಗದಲ್ಲೂ ಕೂಡ 4 ಕೆರೆ ಮಲಿನಗೊಂಡಿರುವಂಥದ್ದು ಕೂಡ ರಿಪೋರ್ಟ್ ಗೊತ್ತಾಗ್ತಾ ಇದೆ. ನದಿಗಳು ಕೂಡ ಕಲುಷಿತಗೊಂಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೆ ಗ್ರೇಡನ್ನು ಕೊಡಲಾಗಿದೆ. ಅಂದರೆ ಭದ್ರಾ ನದಿ, ಶರಾವತಿ ನದಿ, ಕಾವೇರಿ ನದಿ ಇದೆಲ್ಲ ಯಾವ ಹಂತಕ್ಕೆ ತಲುಪಿದೆ ಅಂತಲೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಎಲ್ಲೇ ಒಂದು ಕಡೆ ಬೆಂಗಳೂರಿನಲ್ಲಿರುವಂತಹ 123 ಕೆರೆಗಳ ಪರಿಸ್ಥಿತಿ ಕೂಡ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಹಾಳಾಕ್ಕೊಂಡೇ ಹೋಗ್ತಾ ಇದೆ. GBA ಅಂಡರಲ್ಲಿ ಕಂಟ್ರೋಲ್ ಮಾಡಬೇಕಾದಂತಹ ಕೆರೆಗಳ ಪರಿಸ್ಥಿತಿ ಇವತ್ತು ಸರಿಯಾಗಿಲ್ಲ. ಅಂದರೆ ಇಲ್ಲಿ ಪ್ರಮುಖವಾಗಿ ನಾವು ಬೆಳ್ಳಂದೂರು ಕೆರೆ ಇರ್ಬೋದು ಅಥವಾ ಹೊಸಕೆರೆ ಹಳ್ಳಿ ಕೆರೆ ಇರ್ಬೋದು ಅಥವಾ ಅಂದ್ರಹಳ್ಳಿಯ ಕೆರೆ ಇರ್ಬೋದು, ಬೆಂಗಳೂರಿನಲ್ಲಿ ಈಗ ಅಳಿವಿನಂಚಿಗೆ ಬಂದಿರುವಂತಹ ಕೆರೆಗಳ ಪರಿಸ್ಥಿತಿ ಕೂಡ ತುಂಬನೇ ವಿಷಮಯವಾಗಿದೆ. ಸಾಕಷ್ಟು ಕಡೆಗಳಲ್ಲಿ ನಾವು ಕೂಡ ರಿಪೋರ್ಟ್ ಮಾಡ್ತೇವೆ, ನೀರು ಕಲುಷಿತಗೊಂಡು ಜಲಚರಗಳು ಮುಖ್ಯವಾಗಿ ಮೀನುಗಳ ಮಾರಣೋಮ ಆಗಿರುವಂತಹ ರಿಪೋರ್ಟನ್ನು ಕೂಡ ನಾವು ಆಗಿಂದಾಗೆ ಮೇಲಿಂದ ಮೇಲೆ ಮಾಡ್ತಾನೆ ಇದ್ದೇವೆ. ಈಗ ಖುದ್ದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಶಾಕಿಂಗ್ ವರದಿಯನ್ನು ಕೊಡೋ ಮೂಲಕ ಸರ್ಕಾರವನ್ನು ಎಚ್ಚರಿಸುವಂತಹ ಪ್ರಯತ್ನಕ್ಕೆ ಇಳಿದಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ 123 ಕೆರೆಗಳು ಏನು ಮಲಿನಗೊಂಡಿದೆ, ಆದಷ್ಟು ಬೇಗ ಇದನ್ನು ಸರಿಪಡಿಸಿದರೆ ಬೆಂಗಳೂರಿನ ಅಂತರ್ಜಲ ಮಟ್ಟ ಹಾಗೆ ಕುಡಿಯೋ ನೀರಿನ ಮುಂದಿನ ದಿನಗಳ ಸಮಸ್ಯೆಯನ್ನು ಕೂಡ ನೀಗಿಸುವಂತಹ ನಿಟ್ಟಿನಲ್ಲಿ ಕೆಲಸಗಳು ಆಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ನ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ರಾಜೇಶ್ ಅಂತ ಬೆಂಗಳೂರಿಂದ. ರಾಜೇಶ್ ಅವರೇ ನಮಸ್ಕಾರ. ನೋಡಿ ಸರ್, ಒಂದು ಬೆಂಗಳೂರಿನಲ್ಲಿ ಅಷ್ಟೊಂದು ಕೆರೆಗಳಿದ್ವು, ಇವಾಗ ಅಷ್ಟೊಂದು ಕೆರೆಗಳನ್ನ ನೋಡ್ಲಿಕ್ಕೆ ಸಿಗಲ್ಲ. ಇರೋ ಕೆರೆಗಳು ಕೂಡ ಮಲಿನಗೊಂಡಿವೆ. ಇದನ್ನು ಸರಿಪಡಿಸುವಂಥ ಕೆಲಸಗಳು ಆಗ್ತಾ ಇಲ್ಲ. ಸರ್ಕಾರ ಏನು ಮಾಡಬೇಕು, ನೀವೇನು ಹೇಳ್ತೀರಿ? ಏನಂದ್ರೆ ಒಂದ್ ಹೇಳ್ತೀನಿ ಕೇಳಿ. ಇವತ್ತು ಏನು ವೃಷಭಾವತಿ ಕಾಲುವೆ ಏನಿದೆ, ವೃಷಭಾವತಿ ನದಿ ಅಂತ ಬಸವನಗುಡಿಲಿ ಹುಟ್ಟಿ ವೃಷಭಾವತಿ ಅಂತ ಇದಾಯ್ತು. ವೃಷಭಾವತಿ ಕಾಲುವೆಯಲ್ಲಿ ಅವಾಗ ಈ ಕಾಳಿ ಆಂಜನೇಯನ ದೇವಸ್ಥಾನ ಇದೆಯಲ್ವಾ, ಅಲ್ಲಿ ಹರ್ಕೊಂಡ್ ಬರುವಾಗ ಸ್ವತಃ ರಾಜ್ಕುಮಾರ್ ಅವರು ಕೈಕಾಲು ಮುಖ ತೊಳೆದಿದ್ದಾರೆ ಅದರಲ್ಲಿ. ಇವತ್ತು ಆ ವೃಷಭಾವತಿನೇ ಎಲ್ಲ ಮಲಿನ ಆಗೋಗಿದೆ ಹೇಳಿ. ಅದು ಕೆಂಗೇರಿಗೆ ಬಂದು ಹಿಂಗ್ ಬರುವಾಗ, ನಾನು ಕೆಂಗೇರಿಯಿಂದ ಮಾತಾಡ್ತಾ ಇರೋದು. ಕೆಂಗೇರಿ ಉಪನಗರದಲ್ಲಿ ಒಂದ್ ಕೆರೆ ಇತ್ತು, ದೊಡ್ಡ ಕೆರೆ. ಅದ್ರಲ್ಲಿ ನಾವು ಈಜಿದೀವಿ, ಬಟ್ಟೆ ಒಗ್ದಿದೀವಿ, ಎಲ್ಲ ಮಾಡಿದೀವಿ. ಇವತ್ತು ಅದನ್ನ ಅಪಾರ್ಟ್ಮೆಂಟ್ಸ್ ಗಳೆಲ್ಲ ಮಾಡಿ ಅದ್ರೆಲ್ಲ ಇದು ನೀರು ಬಿಟ್ಟು ಇವತ್ತು ಆ ಕೆಂಗೇರಿ ಕೆರೆನೇ ಇದಾಗ್ತಿದೆ. ನೀವಲ್ಲೆಲ್ಲ ಮೀನ್ ಹಿಡಿತಿದ್ರಾ ಸರ್? ಮೀನ್ ಹಿಡಿತಿದ್ರಾ ನೀವು? ಹ್ಞೂ ಸರ್. ಅಂದ್ರೆ ಈಗ ಹಂಗಾರೆ ಅಲ್ಲಿ ಮೀನಿಂದು ವಿಚಾರಣೆ ಇಲ್ಲ ಅಂತ ಹೇಳಿ ಹಂಗಾದ್ರೆ ವೃಷಭಾವತಿ ನದಿಲಿ ಅದು ನೀರಿಂದ ಇದೆ ಇಲ್ಲ ಸರ್. ಅವಾಗ ಇದು ಏನು ಮೂಲಂಗಿ ಆಮೇಲೆ ಇದು ಕ್ಯಾರೆಟ್ ಎಲ್ಲ ಬೆಳಿತಾ ಇದ್ರು, ಅದ್ರಲ್ಲಿ ತೊಳಿತಾ ಇದ್ರು ಸರ್. ಇದ್ರಲ್ಲಿ ನದಿಲಿ ತೊಳಿತಾ ಇದ್ರು. ಇವತ್ತು ಆ ನದಿನೇ ಇಲ್ಲ ನಮ್ಗೆ. ಎಲ್ಲ ಫುಲ್ ಅದು ಕೆಂಗೇರಿ ಮೋರಿ ಅಂತ ಆಗ್ಬಿಟ್ಟಿದೆ. ಓಕೆ, ಥ್ಯಾಂಕ್ ಯು ರಾಜೇಶ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ರೈಟ್, ಗದಗದಿಂದ ಅಶೋಕ್ ಕರೆ ಮಾಡಿದ್ದಾರೆ. ಅಶೋಕ್ ಅವರೇ ನಮಸ್ತೆ, ಏನು ಹೇಳೋದಕ್ಕೆ ಬಯಸ್ತೀರಿ? ಕೆರೆಗಳೆಲ್ಲ ಮಲಿನ ಆಗಿದೆ, ಕುಡಿಯೋದಕ್ಕೂ ನೀರು ಇಲ್ಲದೆ ಇರುವಂತಹ ಪರಿಸ್ಥಿತಿ. ಹೌದು ಮೇಡಮ್, ಅದು ನೀವು ಕರೆ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಏನ್ ಮಾಡಬಹುದು ಸರ್ಕಾರ, ಏನ್ ಮಾಡ್ಬೇಕೀಗ? ಇವಾಗ ಕೆರೆ ಇದ್ದಲ್ಲಿ ಗಲೀಜಿದೆ. ನಮ್ ಗದಗ ಜಿಲ್ಲಾ, ಗದಗ ತಾಲೂಕು ಕೋಟುಂಬಿಯಲ್ಲಿ ಕೆರೆಗಳೇ ಇಲ್ಲ.
ಕೆರೆಗಳಿದ್ರು, ಕೃಷಿ ಹೊಂಡಗಳು ಇದ್ದಾವೆ. ಹೊಲದಲ್ಲಿ 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗಿ ನೀರು ತರಬೇಕು ಕುಡ್ಲಿಕ್ಕೆ. ನಮ್ ಗದಗ ಜಿಲ್ಲೆಯಲ್ಲಿ, ಗದಗ ತಾಲೂಕಲ್ಲಿ ಏನಂದ್ರೆ ಇಲ್ಲಿ ಒಂದು ನದಿನೂ ಇಲ್ಲ, ಒಂದು ಕಿನಾಲು ಇಲ್ಲ. ಇಲ್ಲಿ ಪ್ರಾಬಬ್ಲಿ ಇದು ಮಲ್ಲಪ್ರಭಾ ಡ್ಯಾಮಿನಿಂದ ಒಂದ್ ಕಿನಾಲ್ ತಗೊಂಬಂದು ನಮ್ಗೆ ಕೋಟಂಗಿ ಗ್ರಾಮಕ್ಕೆ ನೀರು ಕೊಟ್ರೆ ಎಲ್ಲ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಕೋಟಂಗಿ, ಕುಕನೂರು, ಯಲಬುರ್ಗಾ ಈ ಸೈಡ್ ಎಲ್ಲ ಹೋಗ್ಬೋದು ಅದು ನೀರು. ಆಲ್ ರೈಟ್ ಅಶೋಕ್ ಅವರೇ, ಧನ್ಯವಾದ ಕರೆ ಮಾಡಿ ಮಾತಾಡಿದಕ್ಕೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವೀಕ್ಷಕರೇ, ಸರ್ಕಾರಿ ಶಾಲೆಗಳು ಮೊದಲೇ ಉಳಿತಾ ಇಲ್ಲ. ಇರುವಂಥ ಸರ್ಕಾರಿ ಶಾಲೆಗಳನ್ನು ಚೆನ್ನಾಗಿ ಉಳಿಸ್ಕೊಳ್ಳೋಣ ಅಂತಂದರೆ ಇಂಥವ್ರ ಕಾಟ. ಆ್ಯಕ್ಚುಲಿ ಏನಾಯಿತು, ಸರ್ಕಾರಿ ಶಾಲೆ ಇರೋ CA ಸೈಟ್ ಮೇಲೆ ಇಂಥ ಉದ್ಯಮಿಗಳು ಬಂದು ಕಣ್ಣಿಟ್ಬಿಟ್ರೆ ಮುಂದಿನ ಕಥೆ ಏನು? 105 ವಿದ್ಯಾರ್ಥಿಗಳಿಗೆ ಕಾಡ್ತಿಗೆ ತಮ್ಮ ಭವಿಷ್ಯದ ಆತಂಕ. ಮಕ್ಕಳನ್ನು ಶಾಲೆ ಬಿಡಿಸಲು ಕುತಂತ್ರ, ನಿರಂತರ ಒತ್ತಡ. ಬೆಂಗಳೂರಿನ ಸರ್ಕಾರಿ ಅನುದಾನಿತ ಶಾಲೆ ಮೇಲೆ ತೂಗುಗತ್ತಿ. ನೋಡಿ, ಬೆಂಗಳೂರಿನ ಸರ್ಕಾರಿ ಅನುದಾನಿತ ಶಾಲೆ, ಅಲ್ಲಿರುವಂಥ CA ಸೈಟ್ ಮೇಲೆ ಉದ್ಯಮಿ ಕಣ್ಣು ಹಾಕಿರೋದು. ಇಂಥವರೆಲ್ಲ ಬೇಕಾದಷ್ಟು ಜನ ಇರ್ತಾರೆ. ಕೆಲವೊಮ್ಮೆ ಸಿಕ್ಕಾಕೊಳ್ತಾರೆ, ಕೆಲವೊಮ್ಮೆ ಸಿಕ್ಕಾಕೊಳ್ಳದೆ ಕೆಲಸ ಮುಗಿಸಿ ಅಲ್ಲಿಗೆ ಈ ಥರ ಎಷ್ಟೋ ಶಾಲೆಗಳನ್ನು ಅಥವಾ ಸರ್ಕಾರಿ ಜಾಗಗಳನ್ನು ಬಳಸ್ಕೊಂಡಿರ್ತಾರೆ. ಇವರು ಸಿಕ್ಕಾಕೊಳ್ತಾ ಇದ್ದಾರೆ, ಮಿಕ್ಕಿದವ್ರು ಸಿಕ್ಕಾಕೊಂಡಿರಲ್ಲ ಅಷ್ಟೇ. ಕನ್ನಡ ಶಾಲೆಯನ್ನು ಉಳಿಸ್ಬೇಕಿದೆ CM ಸಾಹೇಬ್ರೆ. ಯಾರ್ಯಾರೋ ಉದ್ಯಮಿಗಳು ಬರ್ತಾರೆ, ಬಂದು ಆ ಸೈಟು ಈ ಸೈಟು ನೋಡ್ತಾರೆ, ಅಲ್ಲೇನೋ ಕಟ್ಟಬೇಕು, ಅವ್ರು ಬೇಳೆ ಬೇಯಿಸ್ಕೋಬೇಕು ಅಂಥೇಳಿ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಆಯಿತಾ? ಅಷ್ಟೊಂದು ನಿಮ್ಮ ಹತ್ರ ಉದ್ಯಮಿ ಆಗಿದ್ದು, ನಿಮ್ಮ ಹತ್ರ ದುಡ್ಡಿದ್ರೆ ಬೇರೆ ಜಾಗವನ್ನು ಕೊಂಡುಕೊಳ್ಳಿ ಲೀಗಲ್ಲಾಗಿ, ನೀವೇನು ಮಾಡಬೇಕೋ ಮಾಡಿ. ಯಾಕೆ ನಿಮಗೆ ಸಾಮಾನ್ಯ ಜನರು ಬದುಕುವಂಥ ಜಾಗ, ಸಾಮಾನ್ಯ ಜನರ ಮಕ್ಕಳು ಓದುವಂಥ ಜಾಗವೇ ಯಾಕೆ? ಅಂಥದ್ರ ಮೇಲೆ ಕಣ್ಣು ಯಾಕೆ ಅಂತ ನೋಡಿ. CMಗೆ ಪತ್ರ ಬರೆದಿರುವಂಥ ಸ್ಟೂಡೆಂಟ್ಸ್ ಅವ್ರ ಸಹಿ ಎಲ್ಲ ಹಾಕಿದ್ದಾರೆ. 105 ವಿದ್ಯಾರ್ಥಿಗಳ ಭವಿಷ್ಯ ಈಗ CM ಕೈಯಲ್ಲಿದೆ. ಇದು ವಾಪಸ್ ತಗೊಳ್ಬೇಕಾಗುತ್ತೆ. ಇದೆಲ್ಲ ಬಸವೇಶ್ವರ ಪ್ರೌಢಶಾಲೆ ಅಂತ ಶಾಲೆ ಹೆಸರು. ಕನ್ನಡ ಶಾಲೆಯನ್ನ ಮುಚ್ಚದಂತೆ ವಿದ್ಯಾರ್ಥಿಗಳು ಈಗ ಹೋರಾಟವನ್ನ ಆರಂಭಿಸಿದ್ದಾರೆ. CM DK ಶಿವಕುಮಾರ್ಗೆ ಒಂದು ಪತ್ರ ಬರೆದಿದ್ದಾರೆ ವಿದ್ಯಾರ್ಥಿಗಳು. 105 ವಿದ್ಯಾರ್ಥಿಗಳಿದ್ದಾರೆ. ಅವ್ರ ಭವಿಷ್ಯದ ಪ್ರಶ್ನೆ. ಮಹಾಲಕ್ಷ್ಮೀಪುರಂ ಬಸವೇಶ್ವರ ಪ್ರೌಢಶಾಲೆ ಮುಚ್ಚದಂತೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇವತ್ತು ನಿಂದೆಯಿಂದ ಅಲ್ಲ, 1966ರಿಂದ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇರುವಂತಹ ಕನ್ನಡ ಶಾಲೆ. ಈ ಶಾಲೆಯ ಜಾಗ ಏನಿದೆ ಅದನ್ನ ಕಮರ್ಷಿಯಲ್ ಪರ್ಪಸ್ಗೆ ಬಳಸುವಂತ ಹುನ್ನಾರಗಳು ನಡೀತಾ ಇದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಬಸವೇಶ್ವರ ಸಹಕಾರ ಸಂಘದ ನಿರ್ಧಾರ ಏನಿದೆ ಇದನ್ನ ವಿರೋಧಿಸಿ ವಿದ್ಯಾರ್ಥಿಗಳು ಈಗ ತರಗತಿಯನ್ನ ಬಹಿಷ್ಕರಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಶಾಲೆಯನ್ನ ಮುಚ್ಚಬಾರ್ದು ಅಂತ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, CM DK ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ಇರುವಂತ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಡಿ CM ಸಾಹೇಬ್ರೆ ಅಂತ ಕೇಳ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕನ್ನಡ ಶಾಲೆಯನ್ನು ಇದೀಗ ಮ್ಯಾನೇಜ್ಮೆಂಟ್ ಮುಚ್ಚಲು ಹೊರಟಿದೆ. ಸರ್ಕಾರದ ಸೈಟ್ ತಗೊಂಡು ಅನುದಾನದಲ್ಲಿ ಈ ಒಂದು ಕನ್ನಡ ಶಾಲೆಯನ್ನು ಜಗಜ್ಯೋತಿ ಬಸವೇಶ್ವರ ಸಹಕಾರ ಸಂಘ ನಡೆಸ್ತಾ ಇತ್ತು. ಬಟ್ ಇದೀಗ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಈ ಒಂದು ಶಾಲೆಯನ್ನು ಮುಚ್ಚೋಕೆ ಈಗ ಹುನ್ನಾರ ನಡೆದೆಂಬುದು ವಿದ್ಯಾರ್ಥಿಗಳು ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಈ ಒಂದು ಶಾಲೆ ಎಲ್ಲ ಸರ್ಕಾರಿ ಸೈಟ್ ಇದು. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ, ಎಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಮಕ್ಕಳು ಅಲ್ಲಿ ಓದಬೇಕಿತ್ತು, ಈಗ ಸೀಟ್ ಬಿಲ್ಡಿಂಗಲ್ಲಿ ಓದ್ತಾ ಇದ್ದಾರೆ. ತುಂಬ ಸಮಸ್ಯೆ ಆಗಿದೆ, ವಾಶ್ರೂಮ್ ಇಲ್ಲ, ತುಂಬ ತೊಂದರೆ ಆಗಿದೆ. ಬಟ್ ಇದೀಗ ಮ್ಯಾನೇಜ್ಮೆಂಟ್ ಅವರು ಮಕ್ಕಳಿಗೆ ಪೋಷಕರಿಗೆ ಟಾರ್ಚರ್ ಕೊಡ್ತಿದ್ದಾರಂತೆ. ಒಂದು ಕಡೆ TC ತೆಗೆದುಕೊಂಡು ಹೋಗಿ ಬೇರೆ ಸ್ಕೂಲ್ಗಳಿಗೆ ಹಚ್ಚಿ ಅಂತ. ಯಾಕಂದರೆ 8, 9ನೇ ತರಗತಿ ನಾವು ಕ್ಲೋಸ್ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಬಂದಂಥ ಸರ್ಕಾರ ಏನೋ ಶಿಕ್ಷಕರ ಕಳಿಸಿದ್ದಾರೆ. ಬಂದಂಥ ಶಿಕ್ಷಕರಿಗೆ ಸಹ ಹೇಳ್ತಿದ್ದಾರೆ, ಇಲ್ಲಿ 8, 9ನೇ ತರಗತಿ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಬರಬೇಡಿ ಅಂತ ಒಂದು ಕಡೆ ಹೇಳ್ತಿದ್ರಂತೆ. ಸಾಕಷ್ಟು ಆರೋಪ ಸಹ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಯನ್ನು ಮುಚ್ಚಬಾರದು ಎಂಬುದು ವಿದ್ಯಾರ್ಥಿಗಳು ಪೋಷಕರು ಒತ್ತಾಯ ಸಹ ಮಾಡ್ತಿದ್ದಾರೆ, ಪ್ರತಿಭಟನೆ ಸಹ ಮಾಡ್ತಿದ್ದಾರೆ. ಮಾತಾಡಿಸ್ತೀನಿ ಮೇಡಮ್, ನಮಸ್ತೆ. ಈಗ 8, 9, 10ನೇ ತರಗತಿಯನ್ನು ಕನ್ನಡ ಶಾಲೆಗೆ ಮುಚ್ಚೋಕೆ ಹೊರಟಿದ್ದಾರೆ. ಏನು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರಂತ?
ಸರ್ ನಮ್ಮ ತಂಗಿದಿರೆಲ್ಲ ಇಲ್ಲೇ ಓದ್ತಾ ಇದ್ದಾರೆ, ಅವರು ಕೂಡ ಇಲ್ಲೇ ಓದಬೇಕು, ನಾವು ಇಲ್ಲೇ ಓದಬೇಕು, ಟೀಚರ್ಸ್ ಇಲ್ಲ ಅನ್ನೋ ಕೊರಗಿದೆ. ಬಟ್ ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಮ್ಯಾನೇಜ್ಮೆಂಟ್ ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊತಿಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ. ಅದು ಏನು ಕನ್ನಡನ ಉಳಿಸ್ತಿದ್ದಾರೆ, ಏನು ಕನ್ನಡನ ಬೆಳೆಸ್ತಿದ್ದಾರೆ, ಏನು ಮಾಡ್ತಾ ಇಲ್ಲ. ಮ್ಯಾನೇಜ್ಮೆಂಟ್ ಅವರು ಏನು ಮಾಡ್ತಾ ಇಲ್ಲ. ನಮ್ಮ ಪೇರೆಂಟ್ಸಿಗೆ ನಾವು ಈ ಥರ ಹೇಳಿದ್ರೆ ಪೇರೆಂಟ್ಸ್ಗಳು ರೌಡಿ ಅಂತಾರೆ ಸರ್. ಪೇರೆಂಟ್ಸ್ ಏನು ರೌಡಿಗಳ ಥರ ಕಾಣ್ತಾರೆ ಸರ್. ನಮಗೆ ಕನ್ನಡ ಮಾಧ್ಯಮ ಶಾಲೆನೇ ಬೇಕು, ಇಲ್ಲೇ ಓದ್ತೀವಿ. ಎಲ್ಲ ಪೇರೆಂಟ್ಸ್ಗೂ ಒಳ್ಳೆ ಹೆಸರು ಬರಬೇಕು ಅಂತಂದರೆ ಟೀಚರ್ಸ್ಗೂ ಒಳ್ಳೆ ಹೆಸರು ಬರಬೇಕು. ಎಲ್ಲ ಟೀಚರ್ಸು ನಮಗೆ ಸಪೋರ್ಟ್ಸ್ ಮಾಡಿದ್ದಾರೆ, ಎಲ್ಲ ಪೇರೆಂಟ್ಸು ಸಪೋರ್ಟ್ಸ್ ಮಾಡಿದ್ದಾರೆ. ನಾವು ಇಲ್ಲೇ ಓದ್ತೀವಿ, ಒಳ್ಳೆ ಹೆಸರು ತಗೊಂಡ್ಬರ್ತೀವಿ ಸರ್. ನಮ್ಗೆ ಇದೇ ಶಾಲೆನೇ ಬೇಕು ಸರ್, ಬೇರೆ ಶಾಲೆ 8, 9, 10ನೇ ತರಗತಿಯನ್ನು ಕ್ಲೋಸ್ ಮಾಡಕ್ಕೆ ಹೊರಟಿದ್ದಾರೆ ಹಾಗಾದ್ರೆ. ಹಾಂ ಸರ್, 8, 9, 10 ನಮ್ಮ ತಮ್ಮಂದಿರೆಲ್ಲ ಇಲ್ಲೇ ಓದ್ತಿದ್ದಾರೆ. ಅವ್ರಿಗೆಲ್ಲ ಅನ್ಯಾಯ ಆಗುತ್ತೆ ಅಲ್ವಾ ಸರ್. ನಾವು SLC ಬೇರೆ, ನಮ್ಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದರೆ ಟೀಚರ್ಸ್ ಇಲ್ಲ ಸರ್. ನಾವೇನಂತ ಮಾಡಬೇಕು, ನಮಗೆಲ್ಲ ಕಷ್ಟ ಆಗ್ತಿದೆ. ನಮ್ಗೆ ಕನ್ನಡ ಶಾಲೆನೇ ಬೇಕು ಸರ್ ಅಷ್ಟೇ. ಟಾರ್ಚರ್ ಕೊಡ್ತಿದ್ದಾರಾ? ಹಾಂ ಸರ್, ಕೊಡ್ತಿದ್ದಾರೆ. TC ತಗೊಂಡೋಗಿ ಅಂತ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಇಲ್ಲಿ 10th ಸ್ಟಾರ್ಟ್ ಆಗಿ 3 ತಿಂಗಳು ಆಗಿಬಿಟ್ಟಿದೆ. ನಾವು ಈಗ ಅರ್ಧದಲ್ಲಿ ಹೋದರೆ ನಮ್ಮದೇ ಸೆಕೆಂಡ್ರಿ. ಫಸ್ಟು 8th 9th 10th ಅವ್ರು ಇನ್ನೂ ಓದಬೇಕು ಸರ್. ನಮ್ಮದು ಇದೆ ಓದೋದು. ಆದರೆ ನಮಗೆ ಅರ್ಧ ವರ್ಷಕ್ಕೆ ತೊಗೊಂಡೋಗಿ ಸೇರಿಸ್ಕೊಳ್ಳಿ ಅಂದರೆ ನಮ್ಮ ತಮ್ಮನೂ ಓದ್ತಿರ್ತಾರೆ, ಅವ್ರು ಯಾರು ಸೇರಿಸ್ಕೋತಾರೆ ಅರ್ಧ ವರ್ಷ ಮುಗ್ದಾದ್ಮೇಲೆ? ಮೊದಲು ಅಲ್ಲಿ ಬೆಂಚ್ ಥರ ಇತ್ತು, ಇವಾಗ ಅದು ಇಲ್ಲ. ನೆಲದಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ, ಧೂಳು ಬರುತ್ತೆ, ಮರದಿಂದ ಎಲೆಗಳೆಲ್ಲ ಬೀಳುತ್ತೆ. ಒಂದೇ ಒಂದು ಫೆಸಿಲಿಟಿನೂ ಇಲ್ಲ ಸರ್. ಈ ಸ್ಕೂಲಲ್ಲಿ ಒಂದೇ ಒಂದು ಫೆಸಿಲಿಟಿನೂ ಇಲ್ಲ. ಕನ್ನಡ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತೀವಿ, ಉನ್ನತೀಕರಿಸ್ತೀವಿ ಅಂತ ಸರ್ ಅದು ಬಾಯಿ ಮಾತಿಗೆ ಮಾತ್ರ ಹೇಳ್ತಿರೋದು ಸರ್. ಅದು ಕರ್ನಾಟಕದಲ್ಲಿ ಉಟ್ಕೊಂಡು ಕರ್ನಾಟಕ ಶಾಲೆನ ಹೆಂಗ್ ಮುಚ್ತಾರೆ? ಬಾಯಿ ಮಾತಿಗೆ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಅಂತ ಹೇಳ್ತಾರೆ. ಅದೇನು ಉಳಿಸ್ತಾರೆ, ಅದೇನು ಬೆಳೆಸ್ತಾರೆ ನಮ್ಗಂತೂ ಗೊತ್ತಾಗ್ತಿಲ್ಲ. ನಮಗೆ ಇದೇ ಕರ್ನಾಟಕ ಶಾಲೆನೇ ಬೇಕು. ಕನ್ನಡ ಮಾಧ್ಯಮ ಶಾಲೆನ ಯಾರಿಗೂ ಮುಚ್ಕೊಡಕ್ ಬಿಟ್ಕೊಡಲ್ಲ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಳ್ಳೆ ಚಪ್ಪಾಳೆ. ಭಾಳ ಖುಷಿ ಆಯಿತು ಮಕ್ಕಳು ಮಾತಾಡಿದ್ದು ಕೇಳಿ. ರಿಪಬ್ಲಿಕ್ ಕನ್ನಡದ ಖಡಕ್ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಪಲಾಯನಗೈದ ಸಂಘದ ನಿರ್ದೇಶಕ. ಶಾಲೆ ಉಳಿಸಲು ವಿದ್ಯಾರ್ಥಿಗಳಿಂದ ಹೋರಾಟ ತೀವ್ರಗೊಂಡಿದೆ. ಇದರ ನಡುವೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿರೋರು ತೊಬ್ಬಿಬ್ಬಾಗಿ ಎಸ್ಕೇಪ್ ಆಗೋದ್ರಂತೆ. ಆ ಮಕ್ಕಳು ಪ್ರಶ್ನೆಗಾದ್ರೂ ಉತ್ತರ ಕೊಡೋಕ್ಕಾಗುತ್ತಾ? ಸರ್, ಕನ್ನಡ ಶಾಲೆಯನ್ನು ಕ್ಲೋಸ್ ಮಾಡ್ತಿದ್ರ ಸರ್? ಕನ್ನಡ ಶಾಲೆಯನ್ನು ಕ್ಲೋಸ್ ಮಾಡ್ತಿದ್ರಾ ಸರ್? ಕನ್ನಡ ಶಾಲೆಯನ್ನು ಕ್ಲೋಸ್ ಮಾಡ್ತಿದ್ರಾ? ಒಂದು ನಿಮಿಷ. ನೋಡಿ, ಉತ್ತರ ಕೊಡೋಕ್ಕಾಗದೆ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡೋಕ್ಕಾಗದೆ ಸೀದಾ ಹೋದ್ರು. ಕನ್ನಡ ಶಾಲೆಯನ್ನು ಕ್ಲೋಸ್ ಮಾಡ್ತಿದ್ರ ಓಡೋದ್ರು ಸರ್? ಕನ್ನಡ ಶಾಲೆಯನ್ನು ಕ್ಲೋಸ್ ಮಾಡ್ತಿದ್ರಾ ಸರ್? ಕನ್ನಡ ಶಾಲೆಯನ್ನು ಕ್ಲೋಸ್ ಮಾಡ್ತಿದ್ರಾ? ಒಂದು ನಿಮಿಷ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪ್ರಯತ್ನಕ್ಕೆ ಇದೀಗ ಮುಂದಾಗಿದ್ದಾರೆ. ಹೌದು, ನಾನೀಗ ಮಹಾಲಕ್ಷ್ಮಿ ರೋಡ್ನ ಬಸವೇಶ್ವರ ಪ್ರೌಢಶಾಲೆ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು, ಅನುದಾನ ಅಂದರೆ ಸರ್ಕಾರ ಅನುದಾನದಿಂದ ಈ ಒಂದು ಶಾಲೆ ನಡೀತಾ ಇದೆ. ಇದು CSIT ಬೇರೆ. ಹೀಗಾಗಿ ಸುಮಾರು ವರ್ಷಗಳಿಂದ ಶಾಲೆ ಇಲ್ಲಿ 1ರಿಂದ 10ನೇ ತರಗತಿವರೆಗೆ ಇತ್ತು. ಬಟ್ ಇದೀಗ ಈ ಒಂದು ಜಾಗವನ್ನು ಕಮರ್ಷಿಯಲ್ ಪರ್ಪಸ್ ಕೊಡುವ ದೃಷ್ಟಿಯಿಂದ ಇದೀಗ 8, 9, 10ನೇ ತರಗತಿಯನ್ನು ಮುಚ್ಚುವ ಪ್ರಯತ್ನಕ್ಕೆ ಇದೀಗ ಮ್ಯಾನೇಜ್ಮೆಂಟ್ ಮುಂದಾಗಿದೆ ಎಂಬುದು ವಿದ್ಯಾರ್ಥಿಗಳು, ಪೋಷಕರು ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಯಾಕಂದರೆ ಈ ಹಿಂದೆ ಸಹ ಇಲ್ಲಿ ಒಂದು ಒಳ್ಳೆಯ ಕಟ್ಟಡ ಕಟ್ಟಿಸಿಕೊಂಡು ನಿಮಗೆ ಅನುಕೂಲ ಮಾಡಿಕೊಡ್ತು ಅಂತ ಒಂದು ಕಡೆ ಮ್ಯಾನೇಜ್ಮೆಂಟ್ ಸಹ ಹೇಳಿತ್ತು. ಬಟ್ ಇದೀಗ ಯಾವುದೇ ಇಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಟಾರ್ಚರ್ ಮಾಡ್ತಿದ್ದಾರೆ. TC ತಗೊಂಡು ಬೇರೆ ಕಡೆ ಅಡ್ಮಿಷನ್ ಮಾಡಿ ಅಂತ ಒಂದು ಕಡೆ ಹೇಳ್ತಿದ್ರಂತೆ ಮ್ಯಾನೇಜ್ಮೆಂಟು. ಹೀಗಾಗಿ ಒಂದು ಕಡೆ ವಿದ್ಯಾರ್ಥಿಗಳು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಯಾವುದೇ ಕಾರಣಕ್ಕೂ ನಾವು ಇದೇ ಶಾಲೆಯಲ್ಲೇ ಓದ್ತಿದ್ದೇವೆ, ನಾವು ಯಾವುದೇ ರೀತಿಯ TC ತೆಗೆದುಕೊಂಡು ಹೋಗಲ್ಲ ಎಂಬುದು ಒಂದು ಕಡೆ ವಿದ್ಯಾರ್ಥಿಗಳು ಸಹ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ಈಗ ಈ ಶಾಲೆನ ಮುಚ್ಚುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಮ್ಯಾನೇಜ್ಮೆಂಟ್. ಈಗ ಏನು ಹೇಳ್ತೀರಿ, ಏನು ಆರೋಪ ಇದೆ ಅಂತ? ಸರ್, ಇವಾಗ ಈ ಸ್ಕೂಲ್ನ ಮುಚ್ಚಿಬಿಟ್ಟು ಅವರು ಬಾಡಿಗೆ ಕೊಡಬೇಕು ಅನ್ಕೊಂಡವ್ರೆ ಸರ್. ನಮಗೆ ಇದೇ ಕನ್ನಡ ಸ್ಕೂಲೇ ಬೇಕು ಸರ್. ಇಷ್ಟು ದಿನ ನಾವು ಓದ್ತಾ ಇದ್ವಿ ಸರ್. ಇವಾಗ 3 ವರ್ಷದಿಂದ ಟೀಚರು ಇಲ್ಲ, ಏನೂ ಇಲ್ಲ ಸರ್. ಇವಾಗ ಗ್ರೌಂಡ್ಗೂ ಬರೋದಕ್ಕೂ ಬಿಡ್ತಿಲ್ಲ ಸರ್. ನಮಗೆ ಆಟ ಆಡಿದ್ರೆ ಏನೋ ಲೆಟರ್ ಬರ್ದಾಕ್ತವ್ರಂತೆ ಸರ್. ನಮಗೆ ಏನಕ್ಕೆ ಆಗ್ತಾರೆ ಅಂತ ಗೊತ್ತಿಲ್ಲ ಸರ್. ನಾವು ಕನ್ನಡ ಮಾಧ್ಯಮ ಸ್ಕೂಲ್ನ ಉಳಿಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಸ್ಟೂಡೆಂಟ್ ಅವ್ರನ್ನೂ TC ಕೊಟ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ತವ್ರೆ ಸರ್. ಏನು ಮಾಡಬೇಕು ಅಂತ ನೀವೇ ಹೇಳಬೇಕು ಸರ್. ನಾವು ಎಷ್ಟು ಸರಿ ಲೆಟರ್ ಕೊಟ್ಟರು ಕೇಳ್ತಾನೆ ಇಲ್ಲ, ಅದು ವಾಪಸ್ ಕೊಡ್ತವ್ರೆ. ಏನಂತ ಲೆಟರ್ ಕೊಡ್ರಿ? ನಾವು ನಮ್ಮ ಸ್ಕೂಲ್ಗೆ ಟೀಚರ್ಸ್ ಬೇಕು ಅಂತ ಕೇಳ್ಕೊಂಡಿದ್ವಿ ಸರ್. ಲೆಟರ್ ಬರೆದಿದ್ವಿ, ಎಲ್ಲ ಕ್ಲಾಸವರು ಸಿಗ್ನೇಚರ್ ಮಾಡಿಬಿಟ್ಟು ಪೇರೆಂಟ್ಸು ಸಿಗ್ನೇಚರ್ ಮಾಡಿದ್ರು ಸರ್. ಅದನ್ನು ಅವರು ಏನೂ ಹೇಳೇ ಇಲ್ಲ ಸರ್. ಟೀಚರ್ನ 3 ಜನ ಕಳಿಸಿದ್ರು ಸರ್. ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ ಸರ್. ಅವ್ರು 3 ಜನ ಟೀಚರ್ಸು ಬಂದಿಲ್ಲ ಸರ್. ನಮಗೆ ಇಲ್ಲಿ ಪೋಷಕರು ಇದ್ರೆ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ನೀವು ಸಹ ಒಂದು ಕಡೆ ಹೋರಾಟ ಸಹ ಮಾಡಿದ್ರಿ, ಒಂದು ಕಡೆ ಮನವಿ ಸಹ ಮಾಡಿಕೊಂಡಿದ್ರಿ. ಏನು ಆರೋಪ ಅಂತ?
ಸರ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಬೇಕು ಅನ್ನೋದೇ ಆರೋಪ ಜಾಸ್ತಿ. ಇವಾಗ 2-3 ವರ್ಷದಿಂದನೂ ಟೀಚರ್ಸ್ಗಳಿಲ್ಲ. ಟೀಚರ್ಸ್ ಬೇಕು ಅಂತ ಮ್ಯಾನೇಜ್ಮೆಂಟ್ ಅವರಿಗೂ ಹೇಳಿದ್ದೀವಿ, ಮತ್ತು ಇರೋ ಟೀಚರ್ಸ್ಗಳಿಗೂ ಹೇಳಿದ್ದೀವಿ. ಹೀಗಾಗಿ ಅವರು ಮ್ಯಾನೇಜ್ಮೆಂಟ್ ಅವರು ಟೀಚರ್ಸ್ ಬಂದವ್ರನ್ನೂ ವಾಪಸ್ ಕಳಿಸಿದ್ದಾರೆ ಈ ವರ್ಷ. ಸಾಕಷ್ಟು ವಿದ್ಯಾರ್ಥಿಗಳು ಪೋಷಕರು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಕನ್ನಡ ಶಾಲೆಯನ್ನು ಮುಚ್ಚಬಾರ್ದು. 8, 9, 10ನೇ ತರಗತಿಯನ್ನು ಈಗ ಅನುದಾನಿತ ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದುಕೊಂಡಿದೆ. ಸರ್ಕಾರದ ಸೈಟ್ ತಗೊಂಡು ಇವರು ಶಾಲೆಯನ್ನು ನಡೆಸ್ತಿದ್ರು, ಸರ್ಕಾರಿ ಶಾಲೆ ನಡೆಸ್ತಿದ್ರೆ. ಬಟ್ ಇದೀಗ ಇಲ್ಲಿ ಒಂದು ಜಾಗವನ್ನು ಕಮರ್ಷಿಯಲ್ ಕೊಡೋಕೆ ಮುಂದಾಗಿದ್ದಾರೆ. ಕೆಲ ಬಿಲ್ಡಿಂಗ್ ಕಟ್ಟಿ ಕಮರ್ಷಿಯಲ್ ಬಾಡಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿನ ಮಕ್ಕಳಿಗೆ ಟಾರ್ಚರ್ ಕೊಡ್ತಿರುವುದೆಂಬ ಆರೋಪ ಸಹ ಕೇಳಿಬಂದಿದೆ. 8, 9ನೇ ತರಗತಿ ಮುಚ್ಚಬಾರ್ದು ಎಂಬುದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಒತ್ತಾಯ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರ ಕೊಟ್ಟಿರುವಂತಹ 6ನೇ ಗ್ಯಾರಂಟಿ ಅಂತಂದ್ರೆ ಅದು ಭೂ ಗ್ಯಾರಂಟಿ. ಈ ಖಾತಾವನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಕ್ರಮ ಇದ್ದಂತಹ ಸೈಟ್ಗಳನ್ನು ಸಕ್ರಮ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರವೇ ಈಗಾಗಲೇ ಆದೇಶವನ್ನ ಕೊಟ್ಟಿದೆ, ಅದಕ್ಕೆ ಅನುವು ಮಾಡಿಕೊಟ್ಟಿದೆ. ಆದರೆ ಸಿಎಂ ಸಾಹೇಬ್ರ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಜನ ಖಾತಾ ಪರಿವರ್ತನೆ ಕೇಳಿದ್ದೇ ತಪ್ಪಾಗೋಯ್ತಾ ಅನ್ನೋ ಪ್ರಶ್ನೆ. ಸಿಎಂ DK ಶಿವಕುಮಾರ್ ಅವರ ಕನಸಿನ ಯೋಜನೆಗೆ ಅಧಿಕಾರಿಗಳೇ ಅಡ್ಡಿಯಾದ್ರ ಅನ್ನೋ ಪ್ರಶ್ನೆ. ಎಯಿಂದ ಬಿಗೆ ಖಾತೆ ಪರಿವರ್ತನೆ ಕೇಳಿದ್ದಕ್ಕೆ ಅಧಿಕಾರಿಗಳು ದರ್ಪವನ್ನ ಮೆರೆದಿದ್ದಾರೆ, ಪ್ರಶ್ನೆ ಮಾಡಿದವರ ಮೇಲೆಯೇ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಹಲ್ಲೆಗೂ ಕೂಡ ಸಿಬ್ಬಂದಿ ಯತ್ನವನ್ನ ಮಾಡಿದಾರಂತೆ. ಎಲ್ಲಿ ನಡೆದಿರೋದಂತಂದ್ರೆ ನಿನ್ನೆ RR ನಗರದ ಪಾಲಿಕೆ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ. ಈ ಖಾತೆ ಪರಿವರ್ತನೆ ಮಾಡಬೇಕು ಅಂತಂದ್ರೆ 40,000 ಲಂಚಕ್ಕೆ ಅಧಿಕಾರಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ. GB ಅಧಿಕಾರಿಗಳ ವಿರುದ್ಧ ವ್ಯಕ್ತಿ ಈಗ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. RR ನಗರ ಪಾಲಿಕೆ ಕಚೇರಿ ಅಲ್ಲಿ ನಡೆದಿರುವಂತಹ ಘಟನೆ. ಇಂಥ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡೋದು ಅಥವಾ ಕೊಡೋದಿಲ್ಲ, ಸರ್ಕಾರನೇ ಕೊಟ್ಟಿರುವಂತಹ ಯೋಜನೆ ಅದನ್ನ ನಾವು ಕೇಳೋದು ತಪ್ಪಾಗೋಯ್ತಾ? ಹಾಗಾದ್ರೆ ಸಿಎಂ ಸಾಹೇಬ್ರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. 40,000 ಲಂಚ ಕೇಳ್ತಾರೆ. GBA ಭ್ರಷ್ಟಾಚಾರವನ್ನ ಹಾಗಾದ್ರೆ ಪ್ರಶ್ನೆ ಮಾಡೋದೇ ತಪ್ಪ? ಲಂಚವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಖಾತೆ ಪರಿವರ್ತನೆ ಅರ್ಜಿಯನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. GBA ಜಂಟಿ ಆಯುಕ್ತೆ ಆರತಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಲಂಚ ಕೊಟ್ಟರಷ್ಟೇ ಖಾತೆ ಪರಿವರ್ತನೆ ಮಾಡ್ತಾರಂತೆ, ಲಂಚ ಕೊಡದೇ ಇದ್ರೆ ಕೆಲಸ ಆಗಲ್ಲ ಅಂತ ಅರ್ಜಿಯನ್ನೇ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅರ್ಜಿ ರಿಜೆಕ್ಟ್ ಆಗಿರೋದು ಯಾಕೆ? ಲಂಚ ಕೊಟ್ಟಿಲ್ಲ, 40,000 ಕೇಳಿದ್ರಂತೆ. ಖಾತಾ ಪರಿವರ್ತನೆ ಮಾಡೋದಕ್ಕೆ 2% ತಗೊಂಡು ಈ B ಖಾತಾದಿಂದ A ಖಾತಾ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಆ ರೀತಿ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಏನಾಗಿದೆ ನೋಡಿ. ಎಲ್ಲಿ ಕೆಳಗಡೆ ಬರ ಕೇಳಿದ್ರಲ್ಲ, ಎಲ್ಲಿ ಅವರು? ಗೌರ್ಮೆಂಟ್ ಆಫೀಸಲ್ಲಿ ಅಮ್ಮ ಅಕ್ಕ ಅಂತ ಮಾತಾಡ್ತೀರಾ ನೀವು? ಯಾಕೆಲ್ಲ ಹಂಗೋಗ್ತಾ ಇದ್ದೀರಾ ಮಾತಾಡ್ದೆ ಇವಾಗ? ಯಾಕೆ ಸರ್? ಏನಪ್ಪ ಮಾತಾಡಿದ್ರಿ? ಬನ್ನಿ ನಾನು ಕೇಳಿಸ್ಕೊಂಡಿದ್ದೀನಿ. ಬನ್ನಿ, ವಾಯ್ಸ್ ರೆಕಾರ್ಡ್ ಆಗಿದೆ. ಬನ್ನಿ ಬನ್ನಿ ಸರ್. ನಾವ ಮಾತಾಡಿದ್ ನೀವ ಮಾತಾಡಿದ್ದು? ಬನ್ನಿ ಕರೀರಿ. ಯಾರೋ ಕೆಳಗಡೆ ಬರ್ತೀನಿ ಅಂದ್ರಲ್ಲ, ಕರೀರಿ. ಒಂದು ಪೇಷಂಟ್ ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಗೊತ್ತಿಲ್ಲ ನಿಮ್ ಗವರ್ಮೆಂಟ್ಗೆ. ಸೀನಿಯರ್ ಸಿಟಿಸನ್ ಅಂತ, ಸೀನಿಯರ್ ಸಿಟಿಸನ್ ಆದ್ರೆ ಮನೆಗೆ ಹೋಗಿ ಕೂತ್ಕೊಳ್ಳಿ. ಯಾಕೆ ರಿಟೈರ್ಮೆಂಟ್ ಆಗಿಲ್ವಾ? ಸರ್, ಕಿಡ್ನಿ ಪ್ರಾಬ್ಲಮ್ ಇದೆ, ಆರೋಗ್ಯ ಸಮಸ್ಯೆ ಇದೆ, ನಿಮ್ಮಂಥವ್ರಿಗೆ ಈ ಥರ ಹಲದಾಡಿಸಿದ್ರೆ ಹೇಗೆ ಸರ್? ಅಂದರೆ ನೀವು ವಿದ್ಯಾವಂತರು ಬೇರೆ ಮತ್ತೊಂದು ಕಡೆ ಸೀನಿಯರ್ ಸಿಟಿಸನ್ ತುಂಬ ತೊಂದರೆ ಆಗ್ತಿದೆ. ಒಂದು ಕಡೆ ವಿತೌಟ್ ಲಂಚ್ ಇಲ್ಲದೆ ಒಂದು ಕಡೆ ಏಕಾತ ಮಾಡಿಕೊಡ್ಬೇಕಂತ CM ಅವರು ಘೋಷಣೆ ಮಾಡಿದ್ದಾರೆ. CM ಅವ್ರು ಘೋಷಣೆ ಮಾಡಿದಾಗ ನಾವು ಕೂಡ ಇದನ್ನು ಸ್ವಾಗತ ಮಾಡಿದ್ವಿ. ಬಟ್ ಇವತ್ತಾಗ್ತಿರೋ ಈ ಅಧಿಕಾರಿಗಳ ದೌರ್ಜನ್ಯ ಮತ್ತು ಈ ಲಂಚದ ಅವತಾರಗಳು ಇದು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗಿದೆ ಅಂದರೆ, ಪ್ರಶ್ನೆ ಮಾಡೋರನ್ನ ಹಲ್ಲೆ ಮಾಡಿ ನಿನ್ನೆ ನನ್ನ ಅಪ್ಲಿಕೇಶನ್ನ ರಾತ್ರಿ 8 ಗಂಟೆ ಸಮಯದಲ್ಲಿ 8 ಗಂಟೆಗೆ 3 ಬಾರಿ ಹೋಗಿದ್ದೀನಿ. ಇದೇ ಜಾಯಿಂಟ್ ಕಮಿಷನರ್ ಅವ್ರ ಹೆಸರು ಆರತಿ ಆನಂದ್, ನನಗೆ ಸಿಕ್ಕಿಲ್ಲ. 3 ಬಾರಿನೂ ಅವ್ರ ಕೆಲಸದ ಸಮಯದಲ್ಲೇ ಹೋಗಿದ್ದೀನಿ, ಸಿಕ್ಕಿಲ್ಲ. ಆದರೆ ರಾತ್ರಿ 8 ಗಂಟೆಯಲ್ಲಿ ಲಾಗಿನ್ ಆಗಿ ನಂದು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. 8 ಗಂಟೆ ಲಾಗಿನ್ ಎಲ್ಲಿ ಮಾಡಿದ್ರೆ? 8 ಗಂಟೆ ತನಕ ಕಚೇರಿ ಓಪನ್ ಇತ್ತಾ GBA ಕಚೇರಿ? ಖಂಡಿತ ಅದು ಓಪನ್ ಇರೋದಿಲ್ಲ. ಅವ್ರ ಮನೇಲೆ ಅವರು ಲಾಗಿನ್ ಆಗಿರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಅವ್ರು ಎಲ್ಲಿ ಲಾಗಿನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದನ್ನ ಇನ್ಫಾರ್ಮೇಷನ್ ಬೇಕಂದ್ರೆ ನಾನು ವಿತ್ ಸ್ಕ್ರೀನ್ಶಾಟ್ ಕಳಿಸ್ಕೊಡ್ತೀನಿ. ನೈಟ್ 8 ಗಂಟೆಯಲ್ಲಿ ನನ್ನ ಇದು ರಿಜೆಕ್ಟ್ ಮಾಡಿ. ಯಾರೆಲ್ಲ ಹೋಗಿದ್ರು B ಖಾತೆ A ಖಾತೆ ಮಾಡಿಸ್ಕೊಳ್ಳಿ, ನಿಮ್ಮ ವೈಫ್ ಹೋಗಿದ್ರು ಅಂತ ಇದ್ರಿ, ಏನೆಲ್ಲ ಆಯ್ತು ಕೊಡೋಣ ಅಂತ? ಸುಮಾರಲ್ಲಿ ನಾನು ನೋಡ್ದಂಗೆ ಒಂದು 4-5 ಜನ ಕಾಯ್ತಾ ಇದ್ರು. ಇನ್ನು ಮಿಕ್ತವ್ರನ್ನೆಲ್ಲ ಈಚೆಗಡೆ ಕುಣಿಸ್ಬಿಟ್ಟಿದ್ದಾರೆ. ಅವ್ರ ಪಾಪ ನಾಗರಿಕರು, ಸಾರ್ವಜನಿಕರು ಕಾಯ್ತಾ ಇದ್ದಾರೆ. ಇವ್ರು ಏನು ಹೇಳ್ತಾರೆ ಅಂದರೆ, ಈಚೆಗಡೆ ಕಾಯಿರಿ, ಜಾಯಿಂಟ್ ಕಮಿಷನರ್ ಬಂದರೆ ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಜಾಯಿಂಟ್ ಕಮಿಷನರ್ ಯಾವತ್ತೂ ಆಫೀಸಲ್ಲಿ ಇರೋದಿಲ್ಲ.
ನಾನೇ 3 ಬಾರಿ ಕಳಿಸಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿನ್ನೆ ರಾತ್ರಿ 8 ಗಂಟೆಗೆ ಇವ್ರು ಲಾಗಿನ್ ಆಗಿ ರಿಜೆಕ್ಟ್ ಮಾಡ್ತಾರೆ ಅಂದರೆ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೃಷ್ಣ ಬೈರೇಗೌಡರಾಗಿರ್ಬೋದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಭ್ರಷ್ಟ ಅಧಿಕಾರಿಗಳನ್ನ ತೆಗೆದ್ರೆ ಈ ಸರ್ಕಾರಕ್ಕೆ ಒಂದು ಬೆಲೆ ಸಿಗ್ತದೆ. ಎಷ್ಟು ಕೊಡಬೇಕು? ಈಗ ಅಮೌಂಟ್ ಎಷ್ಟು ಕೊಟ್ಟರೆ ಮಾತ್ರ ಏಕಾತ ಮಾಡಿ ಕೊಡ್ತಾರೆ, ಲಂಚ ಎಷ್ಟು ಕೊಡಬೇಕು? ಅದು ನನ್ನ ಮಡದಿ ಬಳಿ ಅವ್ರು ಕೇಳಿರೋವಂಥದ್ದು. ಮೇಡಮ್ ಅವರ ಬಳಿ ಡೈರೆಕ್ಟಾಗಿ ಹೋದರೆ ನಿಮಗೆ 30,000 40,000 ಸಾವಿರ ಆಗ್ತದೆ. ಇಲ್ಲೇ ಆದರೆ ಮುಗಿಸ್ಕೊಳ್ಳಿ, ಒಂದು ಕಡಿಮೆಯಲ್ಲಿ ಮುಗಿಸ್ತೀವಿ, ಒಂದು 15-20 ಸಾವಿರಕ್ಕೆ ಅನ್ನೋ ಮಟ್ಟದಲ್ಲಿ ಮಾತಾಡಿದ್ದಾರೆ. ಇದರಲ್ಲಿ ಜಾಯಿಂಟ್ ಕಮಿಷನರು ಸೇರಿದಂತೆ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಖಂಡಿತ ಸರ್, ಇದು ಪಾಸ್ ಆಗಬೇಕಾಗಿರೋದೇ ಜಾಯಿಂಟ್ ಕಮಿಷನರ್ ಅಂಡರಲ್ಲಿ. ಇನ್ಯಾರು ಸರ್ ದುಡ್ಡು ಕೇಳೋಕ್ಕೆ ಚಾನ್ಸಸ್ಸು? ಆ ವೆಂಕಟಪ್ಪ ಏನಿದ್ದಾರೆ ಭ್ರಷ್ಟ ಅಧಿಕಾರಿ ಆತ ಯಾರು ನೀಟಾಗಿ ಲೀಗಲ್ ಆಗಿ ಅಕ್ನಾಲೇಜ್ಮೆಂಟ್ ಕೊಡಿ, ನನ್ನ ರಿಕ್ವೆಸ್ಟ್ ಲೆಟರ್ಗೆ ನೀವು ಏನು ರಿಪ್ಲೈ ಕೊಡಿ ಅಂತ ಕೇಳ್ತೀವಿ, ಅವ್ರನ್ನೆಲ್ಲ ಗದ್ರಿ ಮಾತಾಡ್ಸೋದು, ನಾನು ಸೀನಿಯರ್ ಇದ್ದೀನಿ ನಡಿ ಆಚೆ ಅಂತ. ಇವರ ಬಲಗೈ ಬಂಟ್ರ ಥರ ಸತೀಶ ಮತ್ತು ಮೋಹನ್ ಅಂತ ಇಬ್ಬರು ಇದ್ದಾರಲ್ಲಿ, ಅವ್ರುಗಳು ಎಗ್ರಿ ಬೀಳ್ತಾರೆ ಬಂದು ಕತ್ತಿನ ಪಟ್ಟಿ ಹಿಡಿದು ನಡೆಯುವಂಥದ್ದು. ನಾನು ವೀಡಿಯೋ ಹಾಕಿದ್ದೀನಿ ನೋಡಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ. ಅಲ್ಲೆಲ್ಲ ಮಾಡ್ತಾರಾಗಿರುತ್ತೆ ತಮಗೆ. ಅಲ್ಲೇ ಅಲ್ಲ, ನಾನೇನಾದ್ರು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡೆ ಓಕೆ, ಬೇರೆಯವರಾಗಿದ್ರೆ ಹೊಡೆದು ಕಳಿಸ್ತಾರೆ ಆರಾಮಾಗಿ. ಇಷ್ಟು ದೌರ್ಜನ್ಯ ನಡೀತದೆ. ಕಿಡ್ನಿ ಸಮಸ್ಯೆ ಆಗಿದೆ, ಓಡಾಡೋಕ್ಕಾಗಲ್ಲ, ನಿಮಗೆ ಸುಸ್ತಾಗುತ್ತೆ, ಈ ಥರ ಮಾಡಿದ್ರೆ ಹೇಗೆ ಸರ್ ಅಂತ ಅಧಿಕಾರಿಗಳು? ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ನಾನು ಸಾರ್ವಜನಿಕವಾಗಿ ಒಂದಷ್ಟು ಪ್ರಶ್ನೆ ಎತ್ತಿ ನಿಂತ್ಕೊಳ್ಳೋ ನಮಗೆ ಹೆಂಗೆ ಮಾಡ್ತೀರಾ? ನೋಡಿ, ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕೈ ಮನೆಯಲ್ಲಿ ಈಗ ಕೊತ ಶುರುವಾಗಿದೆ. ಶಾಸಕರ ಅಸಮಾಧಾನದ ಬೆಂಕಿ, ಭಿನ್ನಮತದ ಜ್ವಾಲೆ ಆಗುತ್ತಾ? CM DK ಶಿವಕುಮಾರ್ಗೆ ಸವಾಲಾದ ಈ ಮುಂಗಾರು ಅಧಿವೇಶನ CMಗೆ ಸ್ವಪಕ್ಷೀಯರಿಂದಲೇ ಅಸಹಕಾರ ಎದುರಿಸಬೇಕಾಗತ್ತಾ? ಈ ರೀತಿಯ ಪ್ರಶ್ನೆಗಳು ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕೈ ಮನೆಯಲ್ಲಿ ಕೊತ ಆಗ್ತಾ ಇದೆ. ಶಾಸಕರ ಅಸಮಾಧಾನದ ಬೆಂಕಿ, ಭಿನ್ನಮತದ ಜ್ವಾಲೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. CM DK ಶಿವಕುಮಾರ್ಗೆ ಮುಂಗಾರು ಅಧಿವೇಶನ ಒಂದು ರೀತಿಯಲ್ಲಿ ಸವಾಲಾಗ್ತಾ ಇದೆ. CMಗೆ ಸ್ವಪಕ್ಷೀಯರಿಂದಲೇ ಅಸಹಕಾರ ಎದುರಿಸಬೇಕಾಗುತ್ತಾ ಅನ್ನುವಂಥ ಲೆಕ್ಕಾಚಾರ. ಯಾಕಂತಂದರೆ ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು, ಈಗಾಗಲೇ ಸಂಪುಟ ವಿಸ್ತರಣೆ ಹೆಸರುಗಳು ಬಂದವು, ಅದರಲ್ಲಿ ಮತ್ತೆ ಅಸಮಾಧಾನ, ಮತ್ತೆ ಅದೇನೋ ತ್ಯಾಗದ ಸೂತ್ರ, ಈಗ ಒಂದಷ್ಟು ಖಾತೆ ಹಂಚಿಕೆ ಕೂಡ ತಡವಾಗಿದೆ. ಇದರ ಬೆನ್ನಲ್ಲೇ ಸ್ವಪಕ್ಷೀಯರಿಂದಲೇ ಅಸಹಕಾರ ಸಿಗ್ತಾ ಇರೋದು, ಟ್ರಬಲ್ ಶೂಟರ್ಗೆ ಎಲ್ಲ ಒಂದು ಕಡೆ ಟ್ರಬಲ್ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. ಕೈಮನೆಯಲ್ಲಿ ಭಿನ್ನಮತದ ಜ್ವಾಲೆ ಎದುರಾಗ್ತಾ ಇದೆ. ಮುಂಗಾರು ಅಧಿವೇಶನವೇ ಒಂದು ರೀತಿಯಲ್ಲಿ ಸವಾಲಾಗಿ ಪರಿಣಮಿಸಿದೆ DK ಶಿವಕುಮಾರ್ಗೆ. ನೋಡೋಣ ಕಲಾಪದಲ್ಲಿ ಇದೇನಾದರೂ ಸ್ಫೋಟ ಆಗುತ್ತಾ ಅಂತ. ಅವರ ಕೋಪ, ಅವ್ರ ಮನಸ್ಸಲ್ಲಿರುವಂಥ ಅಸಮಾಧಾನ ಇವೆಲ್ಲವೂ ಕೂಡ ಸ್ಫೋಟ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಸಚಿವ ಸಂಪುಟ ವಿಸ್ತರಣೆಯ ಅಸಮಾಧಾನ ಈಗ ಒಂದು ರೀತಿಯಲ್ಲಿ ಮಗ್ಗಲು ಬದಲಿಸಿದೆ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂತಹ ಶಾಸಕರೆಲ್ಲರೂ ಕೂಡ ತಮ್ಮ ಹೋರಾಟದ ಹಾದಿಯನ್ನು ಬದಲಾಯಿಸ್ತಾ ಇದ್ದಾರೆ. ಹಾಗಿದ್ರೆ DK ಶಿವಕುಮಾರ್ ಅವರ ವಿರುದ್ಧ ರೆಬೆಲ್ ಆಗಿರುವಂತಹ ಶಾಸಕರ ಮುಂದಿನ ನಡೆ ಏನು? ಹಾಗಾದ್ರೆ ಅದನ್ನ ತಿಳ್ಕೊಳ್ಳೋಣ ಈ ವರದಿಯಲ್ಲಿ. ಈಗ ಸುಮಾರು 20ರಿಂದ 25 ಜನ ನಮಗಾಗಲೇ ಟಚ್ ಒಳಗಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕರಿಂದ ಅನುದಾನದ ಅಸ್ತ್ರ. CM DKಶಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ಲಾನ್. DK ಶಿವಕುಮಾರ್ ಸಂಪುಟದಲ್ಲಿ ಮಂತ್ರಿಗಿರಿ ವಂಚಿತರಾಗಿರೋ 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ತಮ್ಮ ಹೋರಾಟದ ಮಗ್ಗುಲನ್ನೇ ಬದಲಿಸಿದ್ದಾರೆ. ಅನುದಾನಕ್ಕಾಗಿ ಡಿಮ್ಯಾಂಡ್ ಇಡಲು ಮುಂದಾಗಿದ್ದಾರೆ. ಒಂದು ಕಡೆ ಸಚಿವ ಸ್ಥಾನ ಕೊಡದೆ ಅವಕಾಶ ತಪ್ಪಿಸಿದ್ದೀರಿ, ಇನ್ನು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನಾದರೂ ಕೊಡಿ, ನಮಗೆ ಇಂತಿಷ್ಟು ಅನುದಾನ ಕೊಡಲೇಬೇಕು ಅಂತ ದೊಡ್ಡ ಮೊತ್ತದ ಅನುದಾನಕ್ಕೆ ಪಟ್ಟು ಹಿಡಿಯಲು ಸಿದ್ಧರಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಅಸಮಾಧಾನಿತ ಶಾಸಕರೆಲ್ಲರೂ ಕನಿಷ್ಠ 100 ಕೋಟಿ ಆದರೂ ಒಂದೊಂದು ಕ್ಷೇತ್ರಕ್ಕೆ ಕೊಡಬೇಕು ಎನ್ನುವಂತ ಪಟ್ಟು ಹಿಡಿಯಲು ಮುಂದಾಗಿದ್ದಾರೆ ಎನ್ನುತ್ತಿವೆ ಮೂಲಗಳು. ನಮ್ಮನ್ನು ಕರೆದು ಮುಖ್ಯಮಂತ್ರಿಗಳಾಗಲಿ ಯಾರಾಗ ಮಂತ್ರಿಗಳಾಗಿರೋರು ಅವರೆಲ್ಲ ನಮ್ಮ ಸಂಬಂಧಪಟ್ಟ ನಮ್ಮ ತಾಲೂಕಿಗೆ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಕೈಗೂಡಿಸಿದ್ರೆ ಪರವಾಗಿಲ್ಲ, ಇಲ್ಲಾಂದರೆ ನಮ್ಮ ದಾರಿ ನಾವು ನೋಡ್ಕೋಬೇಕಾಗ್ತದೆ. ಏನು ಯಾವ ಟೈಮ್ ಬಂದಾಗ ಯಾವ ಥರ ಅಂತ ಗೊತ್ತಿಲ್ಲ. ಆ ಟೈಮ್ನಾಗ ಏನು ನಮ್ಮ ಅಭಿವೃದ್ಧಿನೂ ಮಾಡಲಿಲ್ಲ ಅಂದರೆ ನಮಗೆ ಭಾಳ ಅನ್ಯಾಯ ಆದಂಗೆ ಮಾಡಿದೆ. ಮಂತ್ರಿ ಮಾಡಲಿಲ್ಲ ಅನ್ನೋದೇ ದೊಡ್ಡ ಅನ್ಯಾಯ ಆಗಿದೆ ನಮಗೆ ಈಗಾಗಲೇ. ಇನ್ನು ಅಭಿವೃದ್ಧಿ ವರ್ಕ್ಗೂ ಕೂಡ ಕೆಲಸಕ್ಕೆ ಕೂಡ ಅನುದಾನ ಬಿಡಿದಾರೆ. ಏನಕ್ಕೆ? ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಬರೀ ರಾಜೀನಾಮೆ ಕೊಟ್ಟು ಬರೀ ಕಾಂಗ್ರೆಸ್ಗೆ MLA ರಾಜೀನಾಮೆ ಕೊಡೋದಲ್ಲ, ರಾಜಕೀಯಕ್ಕೆ ನಿವೃತ್ತಿ ಆಗ್ಬಿಡ್ತೀನಿ ಆ ಥರ ಏನೋ. ಅಧಿವೇಶನದಲ್ಲಿ ಅಸಹಕಾರಕ್ಕೆ ಅಸಮಾಧಾನಿತರ ಚಿಂತನೆ. ಇನ್ನು ಸಂಪುಟ ಸ್ಥಾನ ವಂಚಿತರು ಇಷ್ಟಕ್ಕೆ ಸುಮ್ಮನಾಗುವಂತೆ ಕಾಣಿಸ್ತಾ ಇಲ್ಲ. ಅಧಿವೇಶನದಲ್ಲಿ ಸರ್ಕಾರಕ್ಕೆ ಸಹಕಾರ ನೀಡೋದೇ ಬೇಡ ಎನ್ನುವಂತಹ ಚಿಂತನೆಗೆ ಇಳಿದಿದ್ದಾರೆ.
ಒಂದೆಡೆ ಅನುದಾನಕ್ಕೆ ಬೇಡಿಕೆ ಇಟ್ಟು ಡಿಕೆ ಶಿವಕುಮಾರ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವುದು, ಇದರ ಜೊತೆಗೆ ಅಧಿವೇಶನದಲ್ಲಿ ಸಹಕಾರ ನೀಡದೆ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ರು ಸೈಲೆಂಟ್ ಆಗಿ ಉಳಿಯಲು ಮಂತ್ರಿ ಸ್ಥಾನ ವಂಚಿತರು ಪ್ಲಾನ್ ರೂಪಿಸುತ್ತಿದ್ದಾರೆ ಎನ್ನುತ್ತಿವೆ ಮೂಲಗಳು. ಬೇಸರದಲ್ಲಿರುವಂತಹ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಅಂತೂ ಕೈ ನಾಯಕರ ವಿರುದ್ಧ ನಿಗಿ ಕೆಂಡ ಹೊರಹಾಕಿದ್ದಾರೆ. ಬಹಳಷ್ಟು ವರ್ಷಗಳಿಂದ ಕೂಡ ನಮ್ಮ ಜಿಲ್ಲೆಗೆ ಸ್ಥಳೀಯರನ್ನ ಯಾರನ್ನು ಕೂಡ ಸಚಿವರನ್ನಾಗಿ ಮಾಡಿಲ್ಲ. ಆ ಕೊರತೆಯನ್ನು ನೀಗಿಸಬೇಕು ಅಂತ ಸಚಿವ ಸ್ಥಾನ ಕೇಳಿದೇವೆ ಹೊರತು ಅವ್ರು ಏನೋ ಆಸೆ ಆಕಾಂಕ್ಷೆ ಒಡ್ತಾರೆ ಅಂತ ಅದಕ್ಕೋಸ್ಕರ ಅಲ್ಲ. ಖಂಡಿತ ಕೂಡ ಅವ್ರು ಏನೇ ಹೇಳಿದ್ರು ಕೂಡ ನಿರಾಸೆ ಆಗಿದೆ, ಆಸೆ ಭಗ್ನ ಆಗಿದೆ. ಮುಂಗಾರು ಅಧಿವೇಶನದಲ್ಲಿ ಹೊಸ ದಾಳ ಉರುಳಿಸೋಕೆ ಮಂತ್ರಿಗಿರಿ ವಂಚಿತ ಶಾಸಕರು ಸಿದ್ಧರಾಗಿದ್ದಾರೆ. ಅಸೆಂಬ್ಲಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರೆಲ್ಲರೂ ಸಹಕಾರ ಕೊಡದೆ ಹೋದರೆ ವಿಪಕ್ಷಗಳ ಟೀಕೆಗೆ ಸರ್ಕಾರ ಭಾರೀ ಬೆಲೆಯನ್ನೇ ತೆರಬೇಕಾಗಬಹುದು. ವಿಪಕ್ಷಗಳ ಟೀಕಾಸ್ತ್ರಗಳಿಗೆ ಸರ್ಕಾರ ಮತ್ತು ಹೊಸ ಸಚಿವರು ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆಗಳು ದಟ್ಟವಾಗಿಯೇ ಕಾಣಿಸ್ತಾ ಇವೆ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.